ಉದಾಹರಣೆಗೆ ಸೇವಾ ಭಾರತಿ ಕನ್ನಡಿ, ನೀವು ಈ ರೀತಿ ಡಿಸೆಬಿಲಿಟಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ. ಒಟ್ಟು ಈ ಕ್ಷೇತ್ರದಲ್ಲಿ ಬೇರೆ ಯಾರ್ಯಾರು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಒಂದು ನಾಲೆಜ್ ಇರಬೇಕು. ಯಾರ ಜೊತೆ ಕೊಲಾಬ್ರೇಟ್ ಮಾಡ್ಬೋದು, ಮತ್ತೆ ಈ ಕ್ಷೇತ್ರದ ಬಗ್ಗೆ ಸರ್ಕಾರದ ನೀತಿ ನಿಯಮಗಳೇನಿದೆ, ಪಾಲಿಸೀಸ್ ಎಲ್ಲ ಇದೆಯಾ, ಎದುರು ಬದಲಾಗಬೇಕಾಗ್ತದೆ. ಮತ್ತೆ ಕಾರ್ಪೊರೇಟ್ಸ್ ಅಲ್ಲಿ ಹೇಗೆ ಯೋಚನೆ ಮಾಡ್ತಿದ್ದಾರೆ, ಅಲ್ಲೇನಾದ್ರು ಜಾಬ್ ರಿಸರ್ವೇಶನ್ ಮಾಡಿದ್ದಾರೆ ಪ್ರೈವೇಟ್ ಕಂಪ್ನಿಗೆ ಡಿಸಬಿಲಿಟಿಗಳಿಗೆ. ಹಾಗಾಗಿ ನನ್ನ ಪ್ರಾಜೆಕ್ಟ್ ಇಷ್ಟೇ ನೋಡ್ಕೊಂಡು ಮಾಡಿದ್ರೆ ಮ್ಯಾನೇಜರ್ ಲೆವೆಲ್ ತನಕ ಮಾಡ್ಬೋದು ಕೆಲಸ. ಆದ್ರೆ ಸಂಸ್ಥೆ ಪ್ರಮುಖ ಜವಾಬ್ದಾರಿ ತಗೊಳ್ಬೇಕಂದ್ರೆ ಪೂರ್ತಿ ಸೆಕ್ಟರ್ ನಾಲೆಜ್ ಇರಬೇಕು, ಈ ಕ್ಷೇತ್ರದಲ್ಲಿ ಏನೇನು ಆಗ್ತಿದೆ ಅಂತ. ಹಾಗಾಗಿ ಇವತ್ತು ಸ್ವಲ್ಪ ಈ ಸೇವಾ ಸಂಸ್ಥೆಗಳ ಕ್ಷೇತ್ರ ಇದು ಬೆಳೆದು ಬಂದ ರೀತಿ ಹೇಗಿದೆ, ಹಿಂದಿನ ಕಾಲದಲ್ಲಿ ಏನಿತ್ತು, ಇವಾಗ ಏನ್ ನಡೀತಿದೆ, ಮತ್ತೆ ಏನ್ ಟ್ರೆಂಡ್ಸ್ ಇದೆ, ಏನೇನು ಬದಲಾವಣೆ ನೋಡಕ್ ಸಿಗುತ್ತೆ ನಮಗೆ. ಇದನ್ನು ಗಮನಕ್ಕೆ ಇಟ್ಕೊಂಡಾಗ ನಮ್ಮ ಸಂಸ್ಥೆನ ಇನ್ನೂ ಚೆನ್ನಾಗಿ ಮಾಡ್ಬೋದು ನಾವು. ಒಂದು ಈ ರೀತಿ ಸೇವೆ ಯಾತಿಗೆ ಬೇಕು ಅಂತಂದ್ರೆ, ಅಸಮಾನತೆ ಅನ್ನೋದು ಪ್ರಕೃತಿ ನಿಯಮ. ಇನ್ಇಕ್ವಾಲಿಟಿ ಇಸ್ ದ ನೇಚರ್ ಆಫ್ ಕ್ರಿಯೇಷನ್. ಪ್ರಕೃತಿನಲ್ಲಿ ಸಮಾನತೆ ಇಲ್ಲ. ಇವಾಗ ಇಬ್ರು ವ್ಯಕ್ತಿಗಳು ತಗೊಂಡ್ರೆ ಇಬ್ಬರದ್ದು ಸಾಮರ್ಥ್ಯಗಳು ಬೇರೆ ಬೇರೆ. ಇವನ್ ನಮ್ದು ಫಿಸಿಕಲ್ ಸೈಜ್ ಇಂದ ಹೇಳಿದ್ರೆ ಎಲ್ಲರೂ ವ್ಯತ್ಯಾಸ ಒಬ್ಬರಿಂದ ಒಬ್ಬರಿಗೆ. ಶಕ್ತಿ ಬೇರೆ ಬೇರೆ ಇದೆ, ಬುದ್ಧಿಮತ್ತೆ ಬೇರೆ ಬೇರೆ ಇದೆ. ಹಾಗಾಗಿ ಸಾಮರ್ಥ್ಯಗಳು ವ್ಯತ್ಯಾಸ ಆದಾಗ ಏನಾಗುತ್ತೆ, ಸಂಪನ್ಮೂಲ ಸಂಗ್ರಹಿಸುವಂತ ಸಾಮರ್ಥ್ಯ ವ್ಯತ್ಯಾಸ. ನಾನು ಹೆಚ್ಚು ಮಾಡ್ಬೋದು, ನಾನು ಜಾಸ್ತಿ ಕೆಪಾಸಿಟಿ ಇದ್ರೆ, ಇನ್ನೊಬ್ರು ಯಾರೋ ಕಡಿಮೆ ಕೆಪಾಸಿಟಿ ಇದೆ, ಅವ್ರು ಕಡಿಮೆ ಅರ್ನ್ ಮಾಡ್ತಾರೆ. ಸಮಾಜದಲ್ಲಿ ಅಸಮಾನತೆ ಬಂದೇ ಬರುತ್ತೆ. ಯಾಕಂದ್ರೆ ಸೃಷ್ಟಿ ನಿಯಮನೇ ಅಸಮಾನತೆ. ಸೊ ಯು ಕ್ಯಾನಾಟ್ ಕ್ರಿಯೇಟ್ ಈಕ್ವಾಲಿಟಿ, ಯು ಕ್ಯಾನ್ ಕ್ರಿಯೇಟ್ ಈಕ್ವಲ್ ಆಪರ್ಚುನಿಟಿ, ಆದರೆ ಈಕ್ವಾಲಿಟಿ ಕ್ರಿಯೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅವಾಗ ಏನಾಗುತ್ತೆ, ಸಹಜವಾಗಿ ಕೆಲವರು ಯಾರಿಗೆ ಸಾಮರ್ಥ್ಯ ಕಡಿಮೆ ಇರುತ್ತೆ ಅವರು ಹಿಂದೆ ಬೀಳ್ತಾರೆ ಅಲ್ವಾ. ನಾವೇನು ಈಗ ಬಡವರಷ್ಟು ಅಂತರ ಹೇಳ್ತೀವಿ, ಇದಕ್ಕೆ ಕಾರಣ ಅಂದ್ರೆ ಕೆಲವರು ಸಾಮರ್ಥ್ಯ ಕಡಿಮೆ, ಕೆಲಸ ಮಾಡೋದಕ್ಕಿರ್ಬೋದು, ಸಂಪಾದನೆ ಮಾಡೋದಕ್ಕಿರ್ಬೋದು, ಅಥವಾ ಅವಕಾಶಗಳಿಲ್ಲ. ಇವತ್ತು ಒಂದು ಮಗುಗೆ ಯಾವ ತರ ಶಿಕ್ಷಣ ಸಿಗುತ್ತೆ ಅನ್ನೋದು ಡಿಸೈಡ್ ಮಾಡೋದು ಯಾವುದು, ಅವ್ರ ಅಪ್ಪ ಅಮ್ಮಗೆ ಎಷ್ಟು ಇನ್ಕಮ್ ಇದೆ ಅಂತ ಅಲ್ವಾ. ನಿಮ್ಗೆ 1 ಲಕ್ಷ ಫೀಸ್ ಕೊಡೋಕ್ಕಾದ್ರೆ ಒಂಥರ ಸ್ಕೂಲಿಗೆ ಸಿಗುತ್ತೆ, ಬರೀ 10,000 ಕೊಡೋಕ್ಕಾದ್ರೆ ಇನ್ನೊಂಥರ, ಏನು ಕೊಡೋಕ್ಕಾಗಲ್ಲ ಅಂದ್ರೆ ಗೌರ್ಮೆಂಟ್ ಸ್ಕೂಲ್. ಸೊ ಶಿಕ್ಷಣದಿಂದನೇ ಅಸಮಾನತೆ ಶುರುವಾಗ್ಬಿಡ್ತಿರೋದು. ಯಾಕಂದ್ರೆ ದ ಕೈಂಡ್ ಆಫ್ ಎಜುಕೇಶನ್ ಆಗಿ ಡಿಪೆಂಡ್ಸ್ ಆನ್ ದ ಕೈಂಡ್ ಆಫ್ ಪೇರೆಂಟ್ಸ್ ಆಗ. ಮತ್ತು ನಾವು ಯಾರು ಆರಿಸ್ಕೊಂಡು ಬರಲ್ಲ ನಮ್ಮ ಅಪ್ಪ ಅಮ್ಮನ, ನಮಗೆ ಚಾಯ್ಸ್ ಇದೆ ಅದರಲ್ಲಿ, ನಮ್ಮ ಅಪ್ಪ ಅಮ್ಮ ಯಾರಿರ್ಬೇಕು ಅಂತ ಇಲ್ಲ. ಹಾಗಾಗಿ ಸಿಚುಯೇಷನ್ಸ್ ಕಾರಣದಿಂದ ಸಹಜವಾದ ಸಾಮಾಜಿಕ ವ್ಯತ್ಯಾಸಗಳಿಂದ ಕೆಲವರು ಹಿಂದೆ ಬೀಳ್ತಾರೆ. ಆದರೆ ಒಂದು ಒಳ್ಳೆಯ ಸಂಗತಿ ಅಂತಂದ್ರೆ ಸಹಾನುಭೂತಿ, ಇದು ಮನುಷ್ಯನ ಸಹಜವಾದ ಸ್ವಭಾವ. ಇವಾಗ ಇನ್ನೊಬ್ರು ಕಷ್ಟದಿದ್ರೆ ನಮಗೆ ಸಹಜವಾಗಿ ನೋವಾಗುತ್ತೆ ಅಲ್ವಾ. ಈಗ ಸುಮ್ಮನೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ನಾಯಿ ಮೇಲೆ ಯಾವ್ದು ಬೈಕ್ ಕರ್ಬಿಟ್ಟು ನಮ್ಗೆ ಅಯ್ಯೋ ಅನ್ಸುತ್ತೆ, ಅದು ಕಿರ್ಚಿದ್ರೆ. ಯಾಕೆ ಅನ್ನಿಸ್ಬೇಕು, ಏನೋ ಕನೆಕ್ಷನ್ ಇದೆ ನಮಗೆ. ಹಾಗಾಗಿ ಅಟ್ ಸಮ್ ಡೀಪರ್ ಲೆವೆಲ್ ವಿ ಆರ್ ಆಲ್ ಕನೆಕ್ಟೆಡ್. ಅದು ನೀವು ಆತ್ಮ ಅಂತ ಕರೀರಿ, ಏನ್ ಬೇಕಾದ್ರೆ ಕರೀರಿ, ಬಟ್ ಸಮ್ ಲೆವೆಲ್ ವಿ ಆರ್ ಆಲ್ ಕನೆಕ್ಟೆಡ್. ಹಾಗಾಗಿ ಸಹಾನುಭೂತಿ, ಅನುಕಂಪ ಇದು ಮನುಷ್ಯನಿಗೆ ಸಹಜವಾದ ಗುಣ ಇದೆ. ಆ ಕಾರಣದಿಂದಲೇ ಈ ಅಂತರ ಇದ್ರೂ ಕೂಡ ಎಲ್ಲರೂ ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ನಾವು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಕೇಳಿದ್ದೀರಾ, ಡಾರ್ವಿನ್ ಥಿಯರಿ ಇದೆ. ಅಂದ್ರೆ ಅದು ಲಾ ಆಫ್ ದಿ ಜಂಗಲ್, ಕಾಡಿನ ನಿಯಮ ಅಂತಂದ್ರೆ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರು ಉಳಿತಾರೆ. ಇವಾಗ ಒಂದು ಚಿರತೆ ಅಟ್ಟಿಸ್ಕೊಂಡು ಬರುತ್ತೆ ಜಿಂಕೆಗಳನ್ನ, ಯಾವ ಜಿಂಕೆ ನಿಧಾನ ಕೊಡುತ್ತೆ ಅದು ಬಲಿಪಶು ಆಗುತ್ತೆ. ಸೊ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಇಸ್ ದ ಲಾ ಆಫ್ ಜಂಗಲ್. ಆದ್ರೆ ಒಂದು ಮನುಷ್ಯನ ಸಮಾಜದಲ್ಲಿ, ಒಂದು ಸಂಸ್ಕೃತಿ ಅಂತಂದ್ರೆ, ಸಿವಿಲೈಸ್ ಸೊಸೈಟಿ ಅಂತಂದ್ರೆ ಈ ನಿಯಮ ನಮ್ಗೆ ಅಪ್ಲೈ ಆದ್ರೆ ಪರವಾಗಿಲ್ವಾ, ಬರೀ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ, ಅದು ಸರಿನಾ ಅದು? ಮತ್ತೆ ಎಲ್ಲರೂ ಚೆನ್ನಾಗಿರ್ಬೇಕು. ಹಾಗಾಗಿ ನಮ್ಮಲ್ಲಿ ಸರ್ವೇ ಭವಂತು ಸುಖಿನ ಅಂತ ಹೇಳ್ತೀವಿ. ದ ವೀಕೆಸ್ಟ್ ಶುಡ್ ಫ್ಲರಿಶ್. ಸಮಾಜದಲ್ಲಿ ಅತ್ಯಂತ ದುರ್ಬಲ ಯಾರಿರ್ತಾರಲ್ಲ ಅವರು ಕೂಡ ಒಳ್ಳೆ ಜೀವನ ನಡೆಸೋಕಾಗಬೇಕು. ಇದಕ್ಕೆ ಅಂತ್ಯೋದಯ ಅಂತಾನೆ ಉಪಯೋಗಿಸ್ತಾರೆ ಶಬ್ದ ಡೆವಲಪ್ಮೆಂಟ್ ಅಲ್ಲಿ. ಲಾಸ್ಟ್ ಪರ್ಸನ್ ಇನ್ ದ ಸೊಸೈಟಿ ಶುಡ್ ಪ್ರೋಗ್ರೆಸ್. ಇದು ನಿಜವಾದ ಒಂದು ಡೆವಲಪ್ಮೆಂಟ್ ಡೆಫಿನೇಷನ್. ಹಾಗಾಗಿ ಈ ಸೇವೆ ಇದೆಲ್ಲ ಬರುತ್ತದೆ. ಒಂದು ಅಸಮಾನತೆ ಇದೆ, ಮತ್ತೆ ಸಹಾನುಭೂತಿ ಇದೆ, ಮತ್ತೆ ಈ ತರ ಎಲ್ಲರೂ ಚೆನ್ನಾಗಿ ಬದುಕಬೇಕು ಅಂತ ಒಂದು ಆಶಯ ಇದೆ. ಇದಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಒಂದು NGO ಆ ಥರ ಇರಲಿಲ್ಲ.
ಈ ಒಂದು ಸೆಕ್ಯೂರಿಟಿ ಅಂತ ಏನ್ ಹೇಳ್ತೀವಿ, ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಅಂತ, ಅದು ಹೇಗಾಗ್ತಿತ್ತು ಅಂದ್ರೆ ಒಂದು ಜೀವನದ ಮೌಲ್ಯಗಳಾಗುತ್ತೆ. ಈಗ ಉದಾಹರಣೆಗೆ ಅಮೆರಿಕಾದಲ್ಲಿ ಹಿರಿಯ ನಾಗರಿಕರು, ಸೀನಿಯರ್ ಸಿಟಿಸನ್ಸ್, ಯಾರ ಜವಾಬ್ದಾರಿ ಅದು? ಗೌರ್ಮೆಂಟ್, ಸರ್ಕಾರ ನೋಡ್ಕೊಡುತ್ತೆ. ನಮ್ಮ ದೇಶದಲ್ಲಿ ಯಾರ ಜವಾಬ್ದಾರಿ? ಮಕ್ಕಳು. ಅಂದ್ರೆ ಒಂದು ಈ ಕುಟುಂಬ ವ್ಯವಸ್ಥೆ ಅಂತ ಇರೋದಕ್ಕೆ ಎಲ್ಡರ್ಲಿ ಪೀಪಲ್ ಕೇರ್ ಇದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನಮ್ಮ ದೇಶದಲ್ಲಿ. ಅಮೆರಿಕಾದಲ್ಲಿ ಇದು ಸರ್ಕಾರ ಜವಾಬ್ದಾರಿ. ಮತ್ತೆ ನೋಡಿ, ಸರ್ಕಾರ ಜವಾಬ್ದಾರಿ ತಗೊಂಡಾಗ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಈಗ ನಮಗೆ US ಒಂದು 14 ವರ್ಷ ಇದ್ದೀನಿ, ಒಂದು ಲೆಟರ್ ಬರುತ್ತೆ, ಸೋಷಿಯಲ್ ಸೆಕ್ಯೂರಿಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತ. ಸೊ ನೀವು 65 ಆದ್ರೆ ಯು ಆರ್ ಎಲಿಜಿಬಲ್ ಫಾರ್ ಇದು ಪೆನ್ಷನ್ ಇದ್ದಾರೆ ಗೌರ್ಮೆಂಟ್ ಇಂದ ಅಂತ. ಆದ್ರೆ ಅದರ ಒಂದು ಕಂಡೀಷನ್ ಬರುತ್ತೆ ಬರೋ ಲೆಟರ್ಗಳಲ್ಲಿ. ಆಸ್ ಪರ್ ಕರೆಂಟ್ ಪ್ರೆಡಿಕ್ಷನ್ ದೇರ್ ಮೇ ನಾಟ್ ಬಿ ಎನಫ್ ಮನಿ ಲೆಫ್ಟ್ ಇನ್ ಸೋಷಿಯಲ್ ಸೆಕ್ಯೂರಿಟಿ. ಯಾಕೆ ಎಲ್ರಿಗೂ ಕೊಡೋಷ್ಟು ದುಡ್ಡು ಇರಲ್ಲ ಸೋಷಿಯಲ್ ಸೆಕ್ಯೂರಿಟಿದಲ್ಲಿ. ಯಾಕಂದ್ರೆ ಏನಾಗ್ತದೆ ಇವತ್ತಿನ ದಿವಸಗಳಲ್ಲಿ ಅಂತಂದ್ರೆ ಹೆಲ್ತ್ ಕೇರ್ ಇಂಡಸ್ಟ್ರಿ ಇಂಪ್ರೂವ್ ಆಗಿರೋದಕ್ಕೆ ಯಾರು ಬೇಗ ಸಾಯೋದಿಲ್ಲ, ಆರೋಗ್ಯವಾಗೂ ಇರೋದಿಲ್ಲ. ಬೇಗ ಸಾಯೋದು ಇಲ್ಲ, ಆರೋಗ್ಯವಾಗೂ ಇರೋದಿಲ್ಲ. ಹಾಗಾಗಿ ಹೆಲ್ತ್ ಕೇರ್ ಕಾಸ್ಟ್ ಹೆಚ್ಚಾಗ್ತಾ ಹೋಗ್ತದೆ. ಸೊ ಸೋಷಿಯಲ್ ಸೆಕ್ಯೂರಿಟಿದಲ್ಲಿ ಅಷ್ಟು ದುಡ್ಡಿಲ್ಲ ಈಗ. ಯಾಕಂದ್ರೆ ವಯಸ್ಸಾಗ್ತಿರೋ ಸಂಖ್ಯೆ ಜಾಸ್ತಿ ಆಗ್ತದೆ ಅಮೆರಿಕಾದಲ್ಲಿ ಕೆಲಸ ಮಾಡೋದ್ರಿಂದ. ಆದ್ರೆ ಇದೊಂದು ಕೌಟುಂಬಿಕ ವ್ಯವಸ್ಥೆ ಇದ್ದಾಗ ಸರ್ಕಾರದಲ್ಲಿ ಒತ್ತಡ ಇರೋದಿಲ್ಲ. ಎಕಾನಮಿ ಚೆನ್ನಾಗಿದ್ದಾಗ ಮಾಡ್ತಾರೆ, ಇಲ್ಲ ಅಥವಾ ಪ್ರೆಸಿಡೆಂಟ್ ಯಾರು ಮಾಡ್ತಾರೆ ಅವ್ರ ಮೇಲೆ ಪಾಲಿಸಿ ಚೇಂಜ್ ಆಗ್ತದೆ ಗೌರ್ಮೆಂಟ್. ನಮ್ಮಲ್ಲಿ ಇನ್ನೊಂದು ಮೌಲ್ಯಾಧಾರಿತ ಅಂತಂದ್ರೆ, ಈಗ ಅತಿಥಿ ದೇವೋಭವ ಆಗ್ತದೆ. ನನ್ನ ಜಸ್ಟ್ ಉದಾಹರಣೆಗೆ ನಿನ್ನೆ ತಾನೇ ಶೃಂಗೇರಿ ಅಂತ ಒಂದು ಗುರುಕುಲಕ್ಕೆ ಹೋಗಿದ್ದೆ, ಹರಿಹರಪುರದಲ್ಲಿ ಪ್ರಬೋಧಿನಿ ಗುರುಕುಲ ಅಂತ. ಅಲ್ಲಿ ಅಮೆರಿಕದಿಂದ 2 ಸ್ಟೂಡೆಂಟ್ಸ್, ಅಂದ್ರೆ ಫ್ರೆಶ್ ಗ್ರಾಜುಯೇಟ್ಸ್, 6 ತಿಂಗಳು ವಾಲಂಟಿಯರ್ ಮಾಡಕ್ಕಿದ್ರು, ಗುರುಕುಲದಲ್ಲೇ ಇದ್ರು. ನಿಜ ಅವತ್ತು ಮುಗಿತಾ ಬರ್ತಾ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಕೇಳಿದೆ, ನಿಮ್ಗೆ ಅಮೆರಿಕ ಜೀವನಕ್ಕೂ ಮತ್ತೆ ಇಲ್ಲಿ ಜೀವನಕ್ಕೂ ಏನು ವ್ಯತ್ಯಾಸ ಅಂತ ಏನ್ ಅನ್ನಿಸ್ತು ಅಂತ. ಅವ್ರು ಹೇಳಿದ್ರು, ಬೆಂಗಳೂರು ಅಮೆರಿಕಾಗೆ ಏನು ವ್ಯತ್ಯಾಸ ಇಲ್ಲ, ನ್ಯೂಯಾರ್ಕ್ಗೂ ಬೆಂಗಳೂರಿಗೂ ವ್ಯತ್ಯಾಸ ಇಲ್ಲ. ಆದ್ರೆ ಇಲ್ಲಿ ಹಳ್ಳಿಗೆ ಬಂದ್ರೆ ನಮ್ಗೆ ಅನ್ಸಿದ್ದು, ಯಾರ ಮನೆಗೆ ಬಂದ್ರು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಅಂತ. ಆದ್ರೆ ಅತಿಥಿ ದೇವೋಭವ ಅನ್ನೋದಿದೆಯಲ್ಲ, ಅದು ಜೀವಂತವಾಗಿದೆ ಹಳ್ಳಿಗಳಲ್ಲಿ ಬಂದ್ರು ಕೂಡ. ಮತ್ತೆ ಅವ್ರ ಇನ್ನೊಬ್ಬ ಒಂದು ಸಾಶಾ ಅಂತ, ಅವನ ಹಿಂದೂನು ಅಲ್ಲ, ಅವನು ಜೂಯಿಶ್. ಅವನು ಹೇಳ್ದ, ಅಮೆರಿಕಾದಲ್ಲಿ ಯಾರು ಫಸ್ಟ್ ಸಿಕ್ಕ ತಕ್ಷಣ ಹೌ ಆರ್ ಯು ಅಂತ ಕೇಳ್ತಾರೆ. ಇಲ್ಲಿ ಎಲ್ಲರೂ ಫಸ್ಟ್ ಕೇಳೋದು, ತಿನ್ಲಿಕ್ಕೆ ಏನಾದ್ರು ಕೊಡಲ್ಲ, ಊಟ ಆಯ್ತಾ? ಫಸ್ಟ್ ಪ್ರಶ್ನೆ ನಿಮ್ಗೆ ಊಟ ಆಯ್ತಾ ಅಂತ ಕೇಳ್ತಾರೆ. ಫಸ್ಟ್ ಹೇಗಿದ್ದೀರಾ ಅಂತ ಕೇಳೋದಿಲ್ಲ ಅಂತ. ಸೊ ಇಟ್ ಆಲ್ ವ್ಯಾಲ್ಯೂಸ್. ಈ ಜೀವನ ಮೌಲ್ಯಗಳಿಂದ ಏನಾಗುತ್ತೆ, ಸಮಾಜದ ಸಮಸ್ಯೆಗಳಿಗೆ ಸಹಜವಾಗಿ ಪರಿಹಾರ ಇರುತ್ತೆ. ಇದು ನಮ್ಮ ಪಾರಂಪರಿಕವಾದಂತ ವ್ಯವಸ್ಥೆ. ಮತ್ತೆ ನಮ್ಮಲ್ಲಿ 3 ವಿಷಯಗಳನ್ನ ಮಾರ್ತಿರ್ಲಿಲ್ಲ. ಉದಾಹರಣೆಗೆ ಅನ್ನ, ಶಿಕ್ಷಣ ಮತ್ತೆ ಆರೋಗ್ಯ, ಈ 3ನ್ನ ಮಾರಬಾರದು ಅಂತಿತ್ತು ನಮ್ಮಲ್ಲಿ. ಈಗ ಬ್ರಿಟಿಷರು ಬರೋ ತನಕ ನಮ್ಮ ದೇಶದಲ್ಲಿ ಯಾವ ಮೂಲಕ್ಕೂ ದುಡ್ಡಿರ್ತಿರ್ಲಿಲ್ಲ, ಹೋಟೆಲ್ ವ್ಯವಸ್ಥೆ ಇರಲಿಲ್ಲ. ಯಾರು ಇರ್ಬೇಕಾದ ತೀರ್ಥಕ್ಷೇತ್ರ ನೋಡಕ್ಕೆ ಯಾತ್ರೆ ಹೋಗ್ತಾರಲ್ಲ, ಯಾರು ಊಟ ಆಗ್ತಾರೆ, ಅನ್ನ ಮಾಡ್ತಿರ್ಲಿಲ್ಲ. ಮತ್ತೆ ಹಾಗೆ ಶಿಕ್ಷಣ, ಗುರುಗಳೆಲ್ಲರೂ ಫ್ರೀ ಇತ್ತು. ಮತ್ತೆ ಔಷಧಿ, ಈ 3 ಮಾರಬಾರದು ಅಂತಿತ್ತು. ಇವತ್ತು ಅದೇ ಮೋರ್ ಪ್ರಾಫಿಟಬಲ್ ಬಿಸ್ನೆಸ್ ಈ 3: ಹೋಟೆಲ್ಸ್, ಸ್ಕೂಲ್ಸ್ ಮತ್ತೆ ಹಾಸ್ಪಿಟಲ್ಸ್. ಹಾಗೆ ಒಂದು ಸಮಾಜದಲ್ಲಿ ಈ ರೀತಿ ಒಂದು ಪಾಪ ಪುಣ್ಯ ಕಲ್ಪನೆ ಇರ್ಬೋದು. ಮತ್ತೆ ದಾನ ಮಾಡಬೇಕು, ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ದಾನ ಮಾಡಬೇಕು. ಈ ರೀತಿ ಒಂದು ನಂಬಿಕೆಗಳ ಆಧಾರದ ಮೇಲೆ ಸಮಾಜದಲ್ಲಿ ಅಸಮಾನತೆ ಇತ್ತು, ಇದನ್ನ ಅಡ್ರೆಸ್ ಮಾಡ್ತದೆ. ನೆಕ್ಸ್ಟ್ ನಮಗೆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಕೊಡೋದಕ್ಕೆ ಹೇಗೆ ಡೆವಲಪ್ ಆಗಿದೆ ಅಂತ ಈ ಸೇವಾ ಸಂಸ್ಥೆಗಳು ನೋಡಿ. ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ಗ್ಲೋಬಲ್ GDP ಏನಿತ್ತಲ್ಲ, ಇಡೀ ಪ್ರಪಂಚದ ಒಂದು ಎಕನಾಮಿಕ್ ಆಕ್ಟಿವಿಟಿ ಭಾರತದ ಶೇರ್ ಸುಮಾರು 20-25% ಇತ್ತು ಅಂಟಿಲ್ 1700. ಆದ್ರೆ ಬ್ರಿಟಿಷರು ಬಂದ ನಮ್ದು ಬೀಳಲಿಕ್ಕೆ ಶುರು ಆಯ್ತು. ಬ್ರಿಟಿಷಿಗೆ ಇದು ಸ್ಟಾರ್ಟ್ ಆಯ್ತು ಇಂಡಿಯಾದಿಂದ. ಚೈನಾ ಮತ್ತೆ ಇಂಡಿಯಾ 2 ಮೇಜರ್ ಚೈನ್ಸ್ ಇರ್ತದೆ ಎಕಾನಮಿಯಲ್ಲಿ. ಆಮೇಲೆ ಬಿತ್ತದು. ಮತ್ತೆ ಎಷ್ಟು ಮಟ್ಟಿಗೆ ಬಿತ್ತು ಅಂತಿದ್ರೆ ಬ್ರಿಟಿಷರ ಸಮಯದಲ್ಲಿ, ನೀವು ಬಂಗಾಳದಲ್ಲಿ ಒಂದು ಫೆಮಿನ್ ಆಯ್ತು, ಕ್ಷಾಮ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಕೇಳಿದ್ರು, ಗ್ರೇಟ್ ಫೆಮಿನ್ ಆಫ್ ಬೆಂಗಾಲ್ ಅಂತ. ಅದರಲ್ಲಿ ಸುಮಾರು 1 ಕೋಟಿ ಜನ ಸತ್ತಿದ್ದಾರೆ ಬೆಂಗಾಲಲ್ಲಿ, ಊಟ ಇದೆ. ನೀವು ಬೆಂಗಾಲ್ ಪಾಪ್ಯುಲೇಷನ್ ತಗೊಂಡ್ರೆ ಅದು ಆಲ್ಮೋಸ್ಟ್ 30-40% ಸತ್ತಿರೋದು ಒಂದು ಕ್ಷಾಮದಲ್ಲಿ. ನೀವು ಸುಮ್ಮನೆ ವಿಕಿಪೀಡಿಯಾ ಹೋಗಿ ಫೆಮಿನ್ಸ್ ಇನ್ ಇಂಡಿಯಾ ಅಂತ ಹಾಕಿ, ಅದರಲ್ಲಿ ಎಷ್ಟು ಸಲ ಬ್ರಿಟಿಷ್ ಕಾಲದಲ್ಲಿ ಈ ತರ ಕ್ಷಾಮ ಆಗಿದೆ ಅಂತ. ಆಲ್ಮೋಸ್ಟ್
ಒಂದು 5% ಪಾಪ್ಯುಲೇಷನ್ ಸತ್ತಿದ್ದಾರೆ ಬ್ರಿಟಿಷ್ ಸಮಯದಲ್ಲಿ. ಮತ್ತೆ ಇದು ಆಲ್ ಮ್ಯಾನ್ ಮೇಡ್, ನಮ್ಮಲ್ಲಿ ರಿಸೋರ್ಸಸ್ ಇರಲಿಲ್ಲ ಅಂತಲ್ಲ. ಈಗ ಸ್ವಾತಂತ್ರ್ಯ ಬಂದರೆ ಒಂದೇ ಒಂದು ಅತಿಥಿ ಕ್ಷಮ ಆಗಿಲ್ಲ. ಯಾವುದೇ ಒಂದು ಬರಗಾಲ ಬರುತ್ತೆ, ಆದ್ರೆ ಕ್ಷಾಮ ಅಂದ್ರೆ ಊಟ ಇದ್ದ ಸಾವಿರಾರು ಜನ ಸಾಯುದು, ಇದು ಒಂದು ಕೂಡ ಆಗಿಲ್ಲ ಸ್ವಾತಂತ್ರ್ಯ ಬಂದರೆ. ಹಾಗೆ ಬ್ರಿಟಿಷರ ಸಮಯದಲ್ಲಿ ಸುಮಾರು ಇತರ ವ್ಯವಸ್ಥೆಗಳು ಅಸ್ತವ್ಯಸ್ತ ಆಯಿತು. ಎಜುಕೇಶನ್ ಸಿಸ್ಟಮ್ನ ಡಿಸ್ಟ್ರಾಯ್ ಮಾಡಿದ್ರು, ಎಕ್ಸಿಸ್ಟಿಂಗ್ ಸಿಸ್ಟಮ್ನ. ಅವ್ರದ್ದು ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ತಂದ್ರು. ಮತ್ತೆ ಈ ರೀತಿ ಹೆಲ್ತ್ ಕೇರ್ ಇರ್ಬೋದು. ಸೊ ಅನೇಕ ವ್ಯವಸ್ಥೆಗಳು ಹಾಳಾಯಿತು. ಸ್ವಾತಂತ್ರ್ಯ ನಮಗೆ ಬರೋ ಸಮಯದಲ್ಲಿ ಎಕಾನಮಿ ನಮ್ದು 20% ಇಂದ 2% ಕೇಳ್ತಿತ್ತು. ಹಾಗಾಗಿ ಈ ರೀತಿ ಸೇವೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿತ್ತು, ಅವಶ್ಯಕತೆ ಇತ್ತು. ಇವಾಗ ಎಷ್ಟು ಜನ ವಿನೋಬ ಭಾವೆ ಹೆಸರು ಕೇಳಿದ್ದೀರಾ? ಆಚಾರ್ಯ ವಿನೋಬ ಭಾವೆ ಕೇಳ್ತಿದ್ದಾರೆ ಸುಮಾರು ಜನ. ವಿನೋಬ ಭಾವೆ ಗಾಂಧೀಜಿಯವರ ಅನುಯಾಯಿಗಳು ಸೇತ. ಅವರು ಬಹಳ ಒಂದು ಹೊಸ ರೀತಿಯ ಒಂದು ಪ್ರಯೋಗ ಮಾಡ್ತಾರೆ, ಭೂದಾನ ಅಂತ. ಅಂದ್ರೆ ಜಮೀನ್ದಾರ್ ಯಾರಿಗೆ ಹೆಚ್ಚು ಭೂಮಿ ಇದೆ, ನೀವೇ ಸ್ವಂತ ಇಚ್ಛೆಯಿಂದ ಡೊನೇಟ್ ಮಾಡಿ ಯಾರಿಗೆ ಭೂಮಿ ಇದೆ ಅವ್ರಿಗೆ ಅಂತ. ಇದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಈ ರೀತಿ ಆಗಿಲ್ಲ. ಅಂದ್ರೆ ಒಬ್ಬ ಇನ್ಸ್ಪೈರಿಂಗ್ ವ್ಯಕ್ತಿ ಇದ್ರೆ ಅವ್ರು ಕರೆ ಕೊಟ್ಟರೆ ಹೇಗೆ ಜನ ಬದಲಾಗ್ತಾರೆ ಅನ್ನೋದಕ್ಕೆ ಅವ್ರ ಆಚಾರ್ಯ ವಿನೋಬ ಭಾವೆ ಕರೆ ಕೊಟ್ಟಾಗ ಸುಮಾರು 4.7 ಕೋಟಿ ಎಕರೆ ಭೂಮಿ ದಾನ ಆಗಿದ್ದಾವೆ. ಯಾವ ಸರ್ಕಾರವೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಅದಕ್ಕೆ ಇನ್ಸ್ಪೈರಿಂಗ್ ಇದ್ರೆ ಹೇಗೆ ಮಾಡ್ಬೋದು ಅಂತ ಭೂದಾನ ದೊಡ್ಡ ಮೂವ್ಮೆಂಟ್ ಆಯ್ತು. ಸ್ವಲ್ಪ ಸ್ಪೀಡ್ ಮಾಡ್ತೀನಿ, ಯಾಕಂದ್ರೆ ಇವಾಗಿನ ಬದಲಾವಣೆ ಹೆಚ್ಚು ಗಮನ ಕೊಡಿ. ಹಿಸ್ಟ್ರಿ ಕೇಳಕ್ ಚೆನ್ನಾಗಿರುತ್ತೆ, ಆದ್ರೆ ನಮ್ ಕೆಲ್ಸಕ್ಕೆ ಬರೋದು ಇವಾಗ ಬದಲಾವಣೆ. ಹಾಗಾಗಿ ಸ್ವಾತಂತ್ರ್ಯ ಬಂದ ಎಲ್ಲರೂ ಬೇರೆ ದೇಶಕ್ಕೆ ಮಾಡ್ಬೇಕು, ಸ್ವಾತಂತ್ರ್ಯ ಬಂದ ಈಗ ದೇಶಕ್ಕೆ ಮಾಡ್ಬೇಕು ಅನ್ನೋದು ಕೆಚ್ಚಿತ್ತಲ್ಲ. ಹಾಗಾಗಿ ಅನೇಕ ಸಣ್ಣ ಸಣ್ಣ ಗುಂಪುಗಳು ಮಾಡಿಕೊಂಡು ಅವಾಗ ಇದಕ್ಕೆ ವಾಲಂಟರಿ ಸೆಕ್ಟರ್ ಅಂತ ಕರೀತಿದ್ರು, ವಾಲಂಟರಿ ಆರ್ಗನೈಸೇಷನ್ಸ್, ವಿಒಸ್ ಅಂತ. ಅದರ ಹೆಸರು ಹೇಗೆ ಬದಲಾವಣೆ ಆಗಿದೆ ಅಂತ ನಿಮಗೆ ಗಮನಕ್ಕೆ ಬರುತ್ತೆ. ಆದ್ರೆ ಯುರೋಪ್ ಮತ್ತು ಅಮೆರಿಕದಲ್ಲಿ ಈ ಸೋಷಿಯಲ್ ವರ್ಕ್ ಅನ್ನೋದು ಒಂದು ಪ್ರೊಫೆಷನ್ ಇತ್ತು. ಈ ಬೇರೆ ಎಲ್ಲ ಪ್ರೊಫೆಷನ್, ಟೀಚಿಂಗ್ ಹೇಗೆ ಪ್ರೊಫೆಷನ್ ಇದೆಯೋ ಆ ಥರ ಸೋಷಿಯಲ್ ವರ್ಕ್ ಕೂಡ ಒಂದು ಪ್ರೊಫೆಷನ್ ಅಂತ ಡಿಗ್ರಿ ಎಲ್ಲ ಶುರು ಮಾಡಿದ್ರು. ಪ್ರೊಫೆಷನಲೈಸ್ ಸೋಷಿಯಲ್ ವರ್ಕ್ ಅಂತ. ಹಾಗಾಗಿ ಅವ್ರಿಗೆ ಅದೇ ಕೆರಿಯರ್. ಅವ್ರನ್ನ ಹೈರ್ ಮಾಡಬೇಕು ಅಂದ್ರೆ ಅವ್ರಿಗೆ ನಿಮ್ಮಲ್ಲಿ ಸಂಬಳ ಕೊಡುವಂಥ ವ್ಯವಸ್ಥೆ ಬೇಕು, ಫಂಡ್ ರೇಸಿಂಗು, ಇದೆಲ್ಲ ಒಂದು ಮೋರ್ ಆರ್ಗನೈಸ್ ಸಿಸ್ಟಮ್ ಬಂದಾಗ ಅವಾಗ ಇಟ್ ವಾಸ್ ಕಾಲ್ಡ್ ನಾನ್ ಪ್ರಾಫಿಟ್ ಸೆಕ್ಟರ್ ಅಥವಾ ನಾಟ್ ಫಾರ್ ಪ್ರಾಫಿಟ್ ಸೆಕ್ಟರ್. ವಾಲಂಟರಿ ಸೆಕ್ಟರ್ ಇಂದ ಇದು ನಾಟ್ ಫಾರ್ ಪ್ರಾಫಿಟ್ ಸೆಕ್ಟರ್ ಅಂತ ಚೇಂಜ್ ಆಯ್ತು ಹೆಸರು ಸುಮಾರು 80s ಆ ಟೈಮಲ್ಲಿ. ಮತ್ತೆ ನಮ್ಮ ದೇಶದಲ್ಲಿ ಅರೌಂಡ್ ಸೇಮ್ ಟೈಮ್ ಸರ್ಕಾರ NGOs ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಕ್ಕೆ ಶುರು ಮಾಡಿತು. ಈಗ ಸರ್ಕಾರ ಯಾವುದೋ ಒಂದು ಯೋಜನೆ ತರುತ್ತೆ. ಸರ್ಕಾರದ ಒಂದು ಸಮಸ್ಯೆ ಅಂತಂದ್ರೆ ಕಟ್ಟ ಕಡೆ ಹಳ್ಳಿ ತನಕ ಅವ್ರ ಸ್ಟಾಫ್ ಇರೋದಿಲ್ಲ ಗೌರ್ಮೆಂಟ್ ಈಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಯೋಜನೆಯನ್ನ. ಹಾಗಾಗಿ ಅವರು NGOs ನ ಪಾರ್ಟ್ನರ್ಶಿಪ್ಗೆ ಇನ್ವೈಟ್ ಮಾಡಿದ್ರು. ಈಗ ನಮ್ದು ಯೋಜನೆಯಿಂದ ಫಂಡ್ಸ್ ಇದೆ ನಮ್ಮ ಹತ್ರ, ಇಂಪ್ಲಿಮೆಂಟೇಷನ್ ಪಾರ್ಟ್ನರ್ಸ್ ಆಗಿ NGOs ಬೇಕು ಅಂತ. ಹಾಗಾಗಿ ಸುಮಾರು NGOs ಆಗ ಗವರ್ಮೆಂಟ್ಗೆ ಪಾರ್ಟ್ನರ್ಶಿಪ್ ಶುರು ಮಾಡಿಕೊಟ್ರು. ಇನ್ಫ್ಯಾಕ್ಟ್ ಗವರ್ಮೆಂಟ್ ಪಾರ್ಟ್ನರ್ಶಿಪ್ ಒಂದು ಬೈ ಪ್ರಾಡಕ್ಟ್ ಅಂದ್ರೆ ಕರಪ್ಷನ್. ಯಾಕಂದ್ರೆ ಗವರ್ಮೆಂಟ್ ಒಂದು ಶಕ್ತಿ ಇದೆ, ಅದು ಏನ್ ಮುಟ್ಟುತ್ತೋ ಅದು ಕರಪ್ಟ್ ಮಾಡುತ್ತೆ. ಎನಿಥಿಂಗ್ ಇಟ್ ಟಚಸ್ ಇಟ್ ವಿಲ್ ಕರಪ್ಟ್. ಹಾಗೆ ಗವರ್ಮೆಂಟ್ ಇಂದ ಗ್ರಾಂಟ್ಸ್ ತಗೊಳ್ಬೇಕು ಅಂದ ತಕ್ಷಣ ಅದು ಯಾರಿಗೋ ಕಮಿಷನ್ ಕೊಡಬೇಕು, ಕಿಕ್ ಬ್ಯಾಕ್ ಇವಾಗಲೂ ಇದೆ ವ್ಯವಸ್ಥೆ. ಗವರ್ಮೆಂಟ್ ಇಂದ ಗ್ರಾಂಟ್ ತಗೊಳ್ಬೇಕು ಅಂತಂದ್ರೆ ಈ ಕಾರಣದಿಂದಲೇ NGO ಸೆಕ್ಟರ್ಗೆ ಸಾಕಷ್ಟು ಭ್ರಷ್ಟಾಚಾರ ಬರುತ್ತೆ. ಈಗ ರಾಜಕಾರಣಿಗಳ ಸಂಬಂಧಿಗಳ NGOs ಫ್ಲೋಟ್ ಮಾಡಿರ್ತಾರೆ, ಗ್ರಾಂಟ್ಸ್ ಎಲ್ಲ ಅವ್ರಿಗೆ ಕೊಡಿಸುವಂಥದ್ದು. ಈ ತರ ಸರ್ಕಾರ ಮತ್ತೆ ಈ ಸೇವಾ ಸಂಸ್ಥೆಗಳ ಒಂದು ಪಾರ್ಟ್ನರ್ಶಿಪ್ ಅಂತ ಶುರು ಮಾಡಿದ್ರಲ್ಲ, ಅಲ್ಲಿಂದ ಕರಪ್ಷನ್ ಸ್ಟಾರ್ಟ್ ಆಯ್ತು NGO ಸೆಕ್ಟರ್. ಇವಾಗಲೂ ನಡೀತಾ ಇದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಬಿಹಾರದಲ್ಲಿ ಒಬ್ರು MLA ಅವ್ರ ಮಗಳ ಮದುವೆಗೆ ಓಪನ್ ಆಗಿ ಹೇಳ್ಕೊಟ್ಟಿದ್ದಾರೆ, ನಾನು 7 NGOs ವರದಕ್ಷಿಣೆ ಕೊಟ್ಟಿದ್ದೀನಿ ಅಂತ. ಎಲ್ಲ ಪ್ರಾಫಿಟಬಲ್ NGOs ಅಂತ. ದಹೇಜ್ ಕರ್ಕೊಂಡ್ರೆ 7 NGO ಏರಿಯಾ ಅಂತ. ಅಂದ್ರೆ NGO ಮನಿ ಮೇಕಿಂಗ್ ಪ್ರಾಸೆಸ್ ಅಂತ. ಈ ರೀತಿ ಕರಪ್ಷನ್ ಒಂದು ಸಾಕಷ್ಟು ಈ ಕ್ಷೇತ್ರದಲ್ಲಿ ಇದೆ. ನಾವು ಆ ಕ್ಯಾಟಗರಿ ಇಲ್ಲ ಇದಿರೋ ಯಾರು, ಬಟ್ ನಮ್ಗೆ ಅವೇರ್ನೆಸ್ ಇರಬೇಕು ಈ ತರ ಸುಮಾರು NGOs ಕರಪ್ಟ್ ಇದೆ ಅಂತ. ಹಾಗಾಗಿ ಅನೇಕರಿಗೆ ನೀವೊಂದು NGO ಅಂತಷ್ಟೇ ಒಂದು ನೆಗೆಟಿವ್ ನೋಡೋದು ಇದೆ. ಇನ್ನು ನಮ್ಮ ದೇಶದಲ್ಲಿ ಅನೇಕ ಕಂಪನಿಗಳು ಅವರ ಪ್ರಾಫಿಟ್ ನಲ್ಲಿ ಒಂದಷ್ಟನ್ನ ಸಮಾಜ ಕೊಡಬೇಕು, ಈ ಒಂದು ಪದ್ಧತಿ ಶುರು ಮಾಡ್ಕೊಂಡು 2013 ಸರ್ಕಾರ ಕಾನೂನು ಮಾಡಿತು, CSR ಬಿಲ್ ಅಂತ ಮಾಡಿ ಯಾವ ಕಂಪನಿಗೆ 5 ಕೋಟಿಗಿಂತ ಹೆಚ್ಚು ಪ್ರಾಫಿಟ್ ಇದೆ ಅವರೆಲ್ಲರೂ
2% ಆಫ್ ದಿ ಪ್ರಾಫಿಟ್ ಈ ತರ ಕಮ್ಯುನಿಟಿ ಡೆವಲಪ್ಮೆಂಟ್ ಕೊಡಬೇಕು ಅಂತ. ಆದ್ರೆ ಈ ರೂಲ್ ಬರೋಕ್ಕಿಂತ ಮುಂಚೆನೂ ಮಾಡ್ತಿದ್ರು. ಇನ್ಫ್ಯಾಕ್ಟ್ ಟಾಟಾ ವಿಶೇಷವಾಗಿ ಸುಮಾರು ಕಂಪನಿಗಳೆಲ್ಲ ಓನರ್ಶಿಪ್ ಇರೋದು ಟಾಟಾ ಟ್ರಸ್ಟ್ ಹೆಸರು. ಟಾಟಾ ಟ್ರಸ್ಟ್ ಅಂತಿದೆ ಈ ರೀತಿ ಸೇವಾ ಚಟುವಟಿಕೆ ಮಾಡೋದಕ್ಕೆ. ಸುಮಾರು ಕಂಪನಿ ಓನರ್ಶಿಪ್ ಎಲ್ಲ ಟಾಟಾ ಟ್ರಸ್ಟ್ ಇದ್ದಾರೆ. ಹಾಗೆ ಪ್ರಾಫಿಟ್ ಪೂರ್ತಿ ಟ್ರಸ್ಟ್ ಕೊಟ್ಟು ಹೋಗುತ್ತೆ. ಮೇಜರ್ ಚಂಕ್ ಆಫ್ ದಿ ಪ್ರಾಫಿಟ್ ಟ್ರಸ್ಟ್ ಹೋಗುತ್ತೆ ಟಾಟಾ ಸರ್. ಈಗ ಇನ್ಫೋಸಿಸ್ ಶುರು ಮಾಡಿದಾಗಲೂ ಅಷ್ಟೇ ಅವರು 4% ಆಫ್ ದಿ ಪ್ರಾಫಿಟ್ ನ ಫೌಂಡೇಶನ್ ಕೊಡಬೇಕಂತೆ. ಇನ್ಫೋಸಿಸ್ ಫೌಂಡೇಶನ್ ಸರ್ಕಾರ ಕಾನೂನು ಮಾಡೋಕ್ಕಿಂತ ಮುಂಚೆನೂ ಅನೇಕ ಕಂಪನಿಗಳು ಮಾಡ್ತಿದ್ದಾರೆ. ಬಜಾಜ್ ಅವರು ಮಾಡ್ತಿದ್ರು, ಬಿರ್ಲಾದವ್ರು ಮಾಡಿದ್ರು, ಅಥವಾ ದೊಡ್ಡ ದೊಡ್ಡ ಕಂಪನಿಗಳು ಮುಂಚೆ ಇದ್ರು ಮಾಡ್ತಿದ್ರು. ಸರ್ಕಾರ ಕಾನೂನು ಮಾಡಿದ್ಮೇಲೆ ಅದು ಹೆಚ್ಚು ಕಂಪನೀಸ್ ಮಾಡ್ಬೇಕಾಗಿ ಬರ್ತದೆ. ಮಿಡ್ ಸೈಜ್ ಕಂಪನೀಸ್ ಯಾಕೆ 5 ಕೋಟಿಗಿಂತ ಹೆಚ್ಚು ಪ್ರಾಫಿಟ್ ಇದೆ ಅವರೆಲ್ಲ. ಹಾಗಾಗಿ ಇದರಿಂದ ಒಟ್ಟು ಈಗ 35,000 ಕೋಟಿ ಇವತ್ತು ಕಡೆ ನ್ಯೂಸ್ ಪೇಪರ್ ಅಲ್ಲಿ ನೋಡಿದೆ. ಕಳೆದ ವರ್ಷದಲ್ಲಿ CSR ಫಂಡ್ಸ್ ಖರ್ಚಾಗಿರೋದು 35,000 ಕೋಟಿ. ಈಗೆಲ್ಲ ಅಷ್ಟು ಬರಬೇಕು, ಎಷ್ಟು ಬಂದಿದೆ ಗೊತ್ತಿಲ್ಲ. 35,000 ಕೋಟಿ ಖರ್ಚಾಗಿದೆ CSR. ಮತ್ತೆ ಇನ್ನೊಂದು, ಮುಂಚೆ CSR ಫಂಡ್ಸ್ ಕೊಡ್ಬೇಕಾದ್ರೆ ಕಂಪನಿಗಳು ನಾವು ನಿಮ್ಗೆ ಹಣ ಕೊಡ್ತೀವಿ, ನೀವು ಅದನ್ನು ಹೇಗೆ ಖರ್ಚು ಮಾಡಿದ್ರೆ ಅಂತ ಯುಟಿಲೈಸೇಷನ್ ರಿಪೋರ್ಟ್ ಕೊಡಿ ಅಂತ ಕೇಳ್ತಿದ್ರು. ಆದ್ರೆ ಇವಾಗ ಬರೀ ಯುಟಿಲೈಸೇಷನ್ ರಿಪೋರ್ಟ್ ಸಾಕಾಗೋದಿಲ್ಲ. ಇಂಪ್ಯಾಕ್ಟ್ ರಿಪೋರ್ಟ್ ಅಂದ್ರೆ ಪರಿಣಾಮ ಏನಾಯ್ತು ಅದರಿಂದ. ನಾನು ನಿಮ್ಗೆ 10 ಕೋಟಿ 1 ಕೋಟಿ ಕೊಟ್ಟರೆ ನೀವೇನೋ ಆಕ್ಟಿವಿಟೀಸ್ ಮಾಡಿದ್ರೆ ಆಕ್ಟಿವಿಟಿ ರಿಪೋರ್ಟ್, ಅದರಿಂದ ಸಮಾಜದಲ್ಲಿ ಪರಿವರ್ತನೆ ಏನಾಯ್ತು, ಇದನ್ನ ಅಳೆದಿದ್ದೀರಾ, ನೀವು ಸರ್ವೆ ಮಾಡಿದ್ದೀರಾ, ಡೇಟಾ ಇದೆ ಅದಕ್ಕೆ. ಈ ರೀತಿ ಒಂದು ಚೇಂಜ್ ಇವತ್ತು CSR ಸ್ಪೇಸ್ ಅಲ್ಲಿ ಬರ್ತದೆ. ಇಂಪ್ಯಾಕ್ಟ್ ರಿಪೋರ್ಟ್ ಹೆಚ್ಚಿನ ಕಂಪನಿಗಳು ಕೇಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಗೆಲ್ಲ ಇಲ್ಲಿ ಈಗ ಟ್ರೈನಿಂಗ್ ಮಾಡ್ಬೇಕಾದ್ರೆ ಇದರ ಡೇಟಾ ಯಾಕೆ ಬೇಕು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯಾಕೆ ತರಬೇಕು. ಯಾಕಂದ್ರೆ ಫಂಡ್ಸ್ ಇದೆ, ಇವತ್ತು ಕೋಟಿಗಟ್ಟಲೆ CSR ಫಂಡ್ಸ್ ಇದೆ. ಸುಮಾರು ಹೇಗನ್ಸ್ತಾರೆ ಬಂದ್ರೆ ಈ ನದಿ ಮತ್ತೆ ದ್ರಾಕ್ಷಿ ಕತೆ ಕೇಳಿದ್ರೆ, ಕಾಣದೆ ದ್ರಾಕ್ಷಿ ಇಷ್ಟೊಂದು ಕೈಗೆ ಸಿಗೋದಿಲ್ಲ. CSR ಫಂಡ್ಸ್ ಆ ಥರ ದೊಡ್ಡ ಅಮೌಂಟ್ ಅದು. ನಮ್ಗೆ ಅಟ್ಲೀಸ್ಟ್ 1 ಕೋಟಿ ಆದ್ರೂ ಬೇಕಲ್ವ ಅನ್ಸುತ್ತೆ. ಆದ್ರೆ ತಗೊಳ್ಳಿಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಬೇಕು. ಒಳ್ಳೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ಬೋದು, ಡೇಟಾ ಕಲೆಕ್ಷನ್ ಮತ್ತೆ ರಿಪೋರ್ಟಿಂಗ್ ಸಿಸ್ಟಮ್, ಇದೆಲ್ಲ ಚೆನ್ನಾಗಿದ್ರೆ ಬರುತ್ತೆ. ಇನ್ಫ್ಯಾಕ್ಟ್ ವಿನಾಯಕ್ ಅವರು ಹಂಚ್ಕೊಳ್ತೀನಿ, ಈಗ ಒಂದು 6 ವರ್ಷದ ತನಕ ಅವರು ಇದೇನು ಸ್ಟ್ರಕ್ಚರ್ಡ್ ಆಗಿ ಮಾಡ್ತಿರ್ಲಿಲ್ಲ. ಆಮೇಲೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅದೆಲ್ಲ ಅಟೆಂಡ್ ಮಾಡಿ ಈಗ ಒಂದು ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಮತ್ತೆ ಕಳೆದ ವರ್ಷ ಪ್ರಕರ್ಷದ ಆರೋಹಣ ಅಂತ ಪ್ರೋಗ್ರಾಮ್ ಮಾಡ್ತೀವಿ, ಅದ್ರಲ್ಲಿ ಅವರು ಭಾಗಿಯಾಗಿದ್ದರು. ಈ ವರ್ಷ ಅವ್ರಿಗೆ ಇತ್ತೀಚೆಗೆ ಕಳೆದ ತಿಂಗಳ ಅಜೀಂ ಪ್ರಿಂಟಿ ಫೌಂಡೇಶನ್ ಗ್ರಾಂಟ್ ಬಂತಲ್ಲ, ಎಷ್ಟು 3 ವರ್ಷಕ್ಕೆ 99 ಲಕ್ಷದ ಗ್ರಾಂಟ್ ಬಂದಿದೆ. ಅಂದ್ರೆ ಹಣ ಇದೆ ಫೌಂಡೇಶನ್ಸ್ ಹತ್ರ, ವ್ಯವಸ್ಥಿತವಾಗಿ ಮಾಡುವಂತ ಸಂಸ್ಥೆಗಳು ಬೇಕು. ಸೊ ಇದು ಬಹಳ ಮುಖ್ಯವಾದಂತ ಬದಲಾವಣೆ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು. ಮತ್ತೆ ಇಷ್ಟಲ್ಲದೆ ಫಿಲಾಂಥ್ರಪಿಸ್ಟ್ ಅಂತಾರೆ. ಈ ಕಂಪನಿ ಪ್ರಾಫಿಟ್ ಅಲ್ಲ, ಈಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇದೆ, ಅದು CSR ದುಡ್ಡಲ್ಲ, ಅವ್ರ ಪರ್ಸನಲ್ ದುಡ್ಡು. ಆ ತರ ಅಜೀಂ ಪ್ರೇಮ್ಜಿ ಫೌಂಡೇಶನ್ ತರ ಎಷ್ಟೊಂದು ಫಿಲಾಂಥ್ರಪಿ ಫೌಂಡೇಶನ್ಸ್ ಇದೆ. ಈಗ ಮಹೇಂದ್ರ ಫೌಂಡೇಶನ್ ಇದೆ, ಅದರಲ್ಲಿ ಪ್ರತಿ ವರ್ಷ ಸುಮಾರು 40,000 ಕೋಟಿ ಖರ್ಚು ಮಾಡ್ತಾರೆ. CSR ಗಿಂತ ಜಾಸ್ತಿ ಇದೆ. ಈ ರೀತಿ ಶ್ರೀಮಂತರು ಏನು ಫಿಲಾಂಥ್ರಪಿ ಕೊಡ್ತಾರೆ. ಈಗ ರೋಹಿಣಿ ನೀಲಕೇಣಿ ಫೌಂಡೇಶನ್ ಇದೆ, ಪ್ರತಿ ವರ್ಷ 100 ಕೋಟಿ ಖರ್ಚು ಮಾಡ್ತಾರೆ. ಸೊ ಹಾಗಾಗಿ CSR ಮತ್ತೆ ಫಿಲಾಂಥ್ರಪಿಸ್ಟ್ ಇಬ್ಬರದ್ದು ಸೇರಿಸಿದ್ರೆ ಹತ್ರ ಒಂದು 70,000 ಕೋಟಿ ಇದೆ ಇವತ್ತು. ಎಷ್ಟು ಅಂತ ಲೆಕ್ಕ ಹಾಕೋದು. ಇನ್ನು ವಿದೇಶಿ ಅನುದಾನಗಳು FCRA, ನಿಮ್ಮಲ್ಲಿ ಎಷ್ಟು ಸಂಸ್ಥೆಗಳಿಗೆ FCRA ಇದೆ ಈಗ? ಯಾವ್ದು? ಅಬಲಾಶ್ರಮ ಇದೆ, ರಾಷ್ಟ್ರ ತಾಲೂಕಿದೆ, ಕನ್ಯಾಡಿ ಬಂತಲ್ಲ, ಬಸ್ ಇಂಡಿಯಾ ಫೌಂಡೇಶನ್ ನಡೀತಾ ಇದೆ, ಸುರಭಿ ಹೆಚ್ಚಿನ ಸಂಸ್ಥೆಗಳಿಗೆ FCRA ಇದೆ. FCRA ಮೇಂಟೈನ್ ಮಾಡೋದು ಕಷ್ಟ. ನೀವು ಒಂದು ರಿಪೋರ್ಟ್ ಮಿಸ್ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ತಾರೆ. ಹಾಗಾಗಿ ರೂಲ್ಸ್ ನ ಸರಿಯಾಗಿ ಫಾಲೋ ಮಾಡಿದ್ರೆ ಇವತ್ತು ಫಾರಿನ್ ಗ್ರಾಂಟ್ಸ್ ಇದ್ರೆ ಸಾಕಷ್ಟು ಹಣ ಬರುತ್ತೆ. ಮತ್ತೆ ಯಾರಿಗೆ FCRA ಇದೆ ಅವರು ಎಂಪ್ಲಾಯಿ ವಾಲಂಟರಿಗಿಂತ ಹಣ ಸಂಪಾದನೆ ಮಾಡಬಹುದು ನಿಮ್ಮ ಸಂಸ್ಥೆಗೆ. ಈಗ ಅನೇಕ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಗೂಗಲ್, ಆಪಲ್, ಮೈಕ್ರೋಸಾಫ್ಟ್, ಅಡೋಬಿ, ಡೆಲ್ ಈ ತರ ಕಂಪನಿಗಳಲ್ಲಿ ಪ್ರತಿಯೊಂದು ಗಂಟೆ ಅವರು ಎಂಪ್ಲಾಯಿ ವಾಲಂಟಿಯರ್ ಮಾಡಿದ್ರೆ ನಿಮಗೆ $10-20 ಬರುತ್ತೆ. ಉದಾಹರಣೆಗೆ 100 ಜನ ಎಂಪ್ಲಾಯೀಸ್ ಎಂಗೇಜ್ ಮಾಡ್ತಿರ್ಬೇಕು, ನಿಮ್ಗೆ ವಾರ್ಷಿಕೋತ್ಸವ ಆಯ್ತು, 100 ಜನ ಎಂಪ್ಲಾಯೀಸ್ ಒಂದು 8 ಗಂಟೆ ವಾಲಂಟಿಯರ್ ಮಾಡ್ತಾರೆ ನಿಮಗೆ. ಅಂದ್ರೆ ಎಷ್ಟು ಗಂಟೆ ಆಯ್ತು? 800 ಗಂಟೆ ಆಯ್ತು. ಗಂಟೆಗೆ $10 ಅಂದ್ರೆ
$8,000 ಇಂಟು 90 ರೂಪಾಯಿ, ಸುಮಾರು 77 ಲಕ್ಷ ಚಿಲ್ಲರೆ. ಒಂದೇ ಒಂದು ದಿವಸದಲ್ಲಿ ಅಷ್ಟು ಡೊನೇಷನ್ ತಗೋದು. ಹಾಗಾಗಿ ಯಾರು ಈ ಥರ ಕಂಪ್ನಿಗಳಲ್ಲಿ ಎಂಪ್ಲಾಯ್ದಲ್ಲಿ ಮಾಡಿಕೊಟ್ಟಿಲ್ಲ, ಮಾಡಿಕೊಡು, ಅದಕ್ಕೆ ಸಪೋರ್ಟ್ ಬೇಕು. ಈ ಪ್ರಕಾಶನ ನಿಮಗೆ ಪ್ರೊವೈಡ್ ಮಾಡ್ತೀವಿ ಎಂಪ್ಲಾಯ್ದಲ್ಲಿ ಆಗಬೇಕು ಅಂತ. ಈಗ ಯೂತ್ ಫಾರ್ ಸೇವೆಗೆ ಕಳೆದ ವರ್ಷ ಎಂಪ್ಲಾಯ್ ವಾಲಂಟಿಯರಿಂಗ್ ಇದ್ದರೆ 4 ಕೋಟಿ ರೂಪಾಯಿ ಬಂದಿದೆ, ಜಸ್ಟ್ ಬೈ ಎಂಪ್ಲಾಯ್ ವಾಲಂಟಿಯರಿಂಗ್. ಅದು FCRA ಇದ್ದವ್ರಿಗೆ ಬಹಳ ದೊಡ್ಡ ಅಡ್ವಾಂಟೇಜ್ ಇದೆ. ಈಗ ಸರ್ಕಾರದ ನೀತಿ ನಿಯಮಗಳು ಯಾವ ದಿಕ್ಕಿನಲ್ಲಿ ಹೋಗುತ್ತೆ, ಇವಾಗ ಪ್ರೆಸೆಂಟ್ ಬರೋಣ, ಈಗ ಏನೇ ಚೇಂಜಸ್ ಆಗ್ತಿದೆ ಅಂತ. ಒಂದು, ಸರ್ಕಾರದಲ್ಲಿ ಮುಂಚೆ ಬರೀ NGOಸ್ಗೆ ಕೊಡ್ತಿದ್ರು CSR ಎಲ್ಲರೂ. ಇವತ್ತು ತುಂಬಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಪ್ಲೈ ಮಾಡ್ತಿದ್ದಾರೆ. ಈಗ IITs, NIT ಇರ್ಬೋದು, ಅವರೆಲ್ಲ ಕೂಡ CSR ಫಂಡ್ಸ್ ತಗೊಳ್ತಿದ್ದಾರೆ. ಈಗ ಇತ್ತೀಚಿನ CSR ಕಾನ್ಫರೆನ್ಸ್ ಹೋದಾಗ ಕಂಪೇರ್ ನಾವೀಗ 20 ಕೋಟಿ IIT ಮಡ್ರಾಸ್ ಕೊಟ್ಟಿದ್ದೀವಿ, 5 ಕೋಟಿ NIT ಸುರತ್ಕಲ್ ಕೊಟ್ಟಿದ್ದೀವಿ. ರಿಸರ್ಚ್, ಇದಕ್ಕೆ ರಿಸರ್ಚ್ ಆಕ್ಟಿವಿಟೀಸ್ ಸಾಕಷ್ಟು ಹಣ ಹೋಗ್ತದೆ. ಇದೊಂದು ಟ್ರೆಂಡ್ ನಮಗೆ ಗೊತ್ತಿರಬೇಕು. ಮತ್ತೆ ಈ ಸೇವಾ ಸಂಸ್ಥೆಗಳಲ್ಲಿ 3 ಕ್ಯಾಟಗರಿ ಇದೆ. ಒಂದು ಟ್ರಸ್ಟ್, ಇನ್ನೊಂದು ಸೊಸೈಟಿ, ಮತ್ತೆ ಮೂರನೇದು ಸೆಕ್ಷನ್ 8. ಸರ್ಕಾರದ ಒಲವು ಹೆಚ್ಚಾಗಿ ಸೆಕ್ಷನ್ 8 ಕಂಪ್ನಿಗೆ ಹೋಗ್ತಾರೆ. ಇನ್ಫ್ಯಾಕ್ಟ್ 2 ವರ್ಷದಿಂದ ಅವರೊಂದು CSR ಬಿಲ್ ಚೇಂಜ್ ಮಾಡೋಕ್ಕೆ ಪ್ರೊವೈಡ್ ಮಾಡಿದ್ರು. ಅದರಲ್ಲಿ ಎಲ್ಲ CSR ಫಂಡ್ಸ್ ಬರೀ ಸೆಕ್ಷನ್ 8 ಕಂಪ್ನಿಗೆ ಹೋಗ್ಬೇಕು ಅಂತಿತ್ತು. ಆಮೇಲೆ ನಾವು ಸಂಘದ ಕಡೆಯಿಂದ ಅದು ಪ್ರೆಷರ್ ಹಾಕಿ ಅದನ್ನ ಚೇಂಜ್ ಮಾಡಿ ಕ್ಯಾನ್ಸಲ್ ಮಾಡಿಸ್ತೀವಿ. ಅದನ್ನ ಸರ್ಕಾರ ಯಾತಕ್ಕೆ ಮಾಡ್ತಿದೆ ಸೆಕ್ಷನ್ 8 ಕಂಪ್ನಿ ಪರವಾಗಿ? ಯಾತಕ್ಕೆ ಅಂದ್ರೆ ಈ CSR ಬರೋದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಕೆಳಗಡೆ. ನೀವು ಸೆಕ್ಷನ್ 8 ಕಂಪ್ನಿ ಮಾಡಿದ್ರೆ ಅದ್ರ ರಿಪೋರ್ಟ್ ಎಲ್ಲ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸಿಗುತ್ತೆ. ಈ ಟ್ರಸ್ಟ್ ಸೊಸೈಟಿ ಯಾವ ಡಿಪಾರ್ಟ್ಮೆಂಟ್ಗಳಿಗೂ ಬರಲ್ಲ, ಯಾವ ಮಿನಿಸ್ಟ್ರಿಗೂ ವಿಸಿಬಿಲಿಟಿ ಇಲ್ಲ. ನೀವು ಟ್ರಸ್ಟ್ ಏನ್ ಮಾಡ್ತೀರ ಅಂತ ಇನ್ಕಮ್ ಟ್ಯಾಕ್ಸ್ ಏನ್ ಫೈಲ್ ಮಾಡ್ತೀರಾ ಅಷ್ಟೇ. ಆದ್ರೆ ಕಂಪ್ನಿ ಆದ್ರೆ ಡೈರೆಕ್ಟ್ ಆಗಿ ಗೊತ್ತಾಗ್ತದೆ. ಹಾಗಾಗಿ ಅವರು ಹೆಚ್ಚೆಚ್ಚು ಫೇವರ್ ಮಾಡ್ತಾರೆ. ಬಟ್ ಆಕ್ಚುಲಿ ಹೋಮ್ ಮಿನಿಸ್ಟ್ರಿ ಕೆಳಗಡೆ ಅಂತ ಹೇಳ್ತಾರಲ್ವಾ NGO ಇಲ್ಲ, FCRA ಹೋಮ್ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ. ಅದರ್ವೈಸ್ ಈಗ ATG ಇದೆಲ್ಲ ಇನ್ಕಮ್ ಟ್ಯಾಕ್ಸ್, ಫೈನಾನ್ಸ್ ಮಿನಿಸ್ಟ್ರಿ. ಓಕೆ, ಸೊ ಡಿಸ್ಟ್ರಿಬ್ಯೂಟ್ ಆಗಿದೆ. ಮತ್ತೆ ಟ್ರಸ್ಟ್ ಸೊಸೈಟಿ ಉದಾಹರಣೆಗೆ ಒಂದ್ ಕಡೆ ಡೇಟಾಬೇಸ್ ಇಲ್ಲ. ಹಾಗಾಗಿ ಎಲ್ಲ ಮತ್ತೆ ರಿನ್ಯೂ ಮಾಡಕ್ ಹೇಳ್ತಿರ್ತಾರೆ ಗೌರ್ಮೆಂಟ್ ಇದ್ದಾಗ. ATG ರಿನ್ಯೂ ಮಾಡಿದಾಗ ಮತ್ತೆ ರಿಜಿಸ್ಟರ್ ಮಾಡಿ ಅಂತ. ಮತ್ತೆ ನೋಡಿ ಅದದೇ ಹೆಸರು ಬರುತ್ತೆ. ನೀವು ಸುಮ್ಮನೆ ದಿಶಾ ಟ್ರಸ್ಟ್ ಅಂತ ಹಾಕಿ ಒಂದು 10 ಟ್ರಸ್ಟ್ ಬರುತ್ತೆ. ಯಾಕಂದ್ರೆ ನೀವು ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸರ್ ಒಂದು ಮಾಡಿರ್ತೀರಾ, ಆ ಕಡೆ ಮಂಗಳೂರಲ್ಲಿ ಇರೋದು ಅದೇ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಬೋದು ಟ್ರಸ್ಟ್ ಅಲ್ಲಿ. ಕಂಪ್ನಿದ ಅದನ್ನ ಮಾಡ್ಲಿಕ್ಕೆ ಬರಲ್ಲ. ಜನಸೇವಾ ಟ್ರಸ್ಟ್ದು FCRA ಮಾಡುವಾಗ ಅವಾಗಿನ ಅವ್ರದ್ದು ದರ್ಪಣೆ ಆಗಿಲ್ಲ. ದರ್ಪಣೆ ನೋಡಿದಾಗ ಆಕ್ಚುಲಿ ಬೇರೆ ಇನ್ನೊಂದು ಜನಸೇವಾ ಟ್ರಸ್ಟ್ ಅಲ್ಲಿ ಕನೆಕ್ಟ್ ಆಗೋದಿತ್ತು. ಅಲ್ಲ, ಅದಕ್ಕೋಸ್ಕರ ಸರ್ಕಾರ ಹೆಚ್ಚು ಸೆಕ್ಷನ್ 8 ಕಡೆಗೆ ವಾಲ್ತಿರೋದು. ಟ್ರಸ್ಟ್ ಅಲ್ಲಿ ಈ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇಲ್ಲ. ಒಂದೇ ಹೆಸರಲ್ಲಿ ಅನೇಕ ಟ್ರಸ್ಟ್ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸುನಾಮಿ ಆಯ್ತಲ್ಲ ತಮಿಳ್ನಾಡಿಗೆ, ಆಗ ಸೇವಾ ಭಾರತಿ ತಮಿಳ್ನಾಡು ಅವ್ರ ಕಡೆಯಿಂದ ಫಂಡ್ ರೈಸಿಂಗ್ ಅಪೀಲ್ ಮಾಡಿದ್ರು. ಒಂದು ಕ್ರಿಶ್ಚಿಯನ್ ಸಂಸ್ಥೆ ಅದೇ ಹೆಸರಲ್ಲಿ ರಿಜಿಸ್ಟರ್ ಮಾಡಿದ್ರು, ಸೇವಾ ಭಾರತಿ ತಮಿಳ್ನಾಡು ಅಂತ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ರು. ಜನ ಕನ್ಫ್ಯೂಸ್ ಆಗಿ ಅದಕ್ಕೆ ಡೊನೇಷನ್ ಕೊಡ್ತಿದ್ರು. ಸೊ ಟ್ರಸ್ಟ್ ಅಲ್ಲಿ ಈ ರೀತಿ ಗ್ಯಾಪ್ಸ್ ಇದೆ ತುಂಬಾ. ಅದೇ ಹೆಸರು ಎಷ್ಟು ಜನ ಬೇಕಾದ್ರೆ ಮಾಡ್ಕೊಳ್ಬೋದು. ಅದೊಂಥರ SLV ಹೋಗಿದ್ದಾರೆ, ಯಾರ ಬೇಕಾದ್ರೆ ಹಾಕೋಬೋದು SLV ಅಂತ. ಮತ್ತೆ ಉಡುಪಿ ಉಪಚಾರ ಅಂತ ಎಲ್ಲರೂ ಇಟ್ಕೋಬಹುದು. ಸೊ ಟ್ರಸ್ಟ್ ಆ ರೀತಿ ಆಗಿದೆ ಇವತ್ತು. ಸೆಕ್ಷನ್ 8 ಗೊತ್ತಾಯ್ತು. ಸೆಕ್ಷನ್ 8 ಸಂಸ್ಥೆ ಸೆಕ್ಷನ್ 8 ಅಂದ್ರೆ ಅದು ಕಂಪನಿ. ಅದು ಕಂಪನಿಯಲ್ಲಿ ಏನಂತಂದ್ರೆ ಡೈರೆಕ್ಟರ್ಸ್ ಇರ್ತಾರೆ. ಅದು ಬೇರೆ ಎಲ್ಲ ಕಂಪನಿ ಇದ್ರೆ ನೀವು ಸೇವಾ ಸಂಸ್ಥೆ ಕೆಲಸ ಮಾಡ್ತೀರಾ. ಆದ್ರೆ ಪ್ರಾಫಿಟ್ ಡೈರೆಕ್ಟರ್ಸ್ ಯಾರು ತಗೊಳ್ಳೋಗಿಲ್ಲ, ಅದನ್ನ ವಾಪಸ್ ಸಾಮಾಜಿಕ ಕೆಲಸಕ್ಕೆ ಹಾಕ್ಬೇಕು. ಐ ಥಿಂಕ್ AHED ಸೆಕ್ಷನ್ 8 ಅಲ್ಲ ಟ್ರೈ ಮಾಡಿ. AHED ಸಂಸ್ಥೆ ಅವರು ಸೆಕ್ಷನ್ 8 ಮಾಡಿದ್ದಾರೆ. ಮತ್ತು ಇನ್ನೊಂದು ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಪ್ರಶ್ನೆ ಇತ್ತು. ಇದೊಂದು ಹೊಸದಾಗಿ ಬಂದಿದೆ ಈಗ, ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ನಿಮಗೆ ಮುಂಬೈನಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಗೊತ್ತಿರ್ಬೋದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಅದ್ರ ಕೆಳಗಡೆ ಈಗ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಮಾಡಿದ್ದಾರೆ. ಇಲ್ಲೀಗ ಸೇವಾ ಸಂಸ್ಥೆಗಳು ರಿಜಿಸ್ಟರ್ ಮಾಡ್ಕೊಳ್ಬೋದು, ಮಾಡಿಕೊಂಡು ನಿಮ್ಮ ಪ್ರಾಜೆಕ್ಟನ್ನು ಅಲ್ಲಿ ಲಿಸ್ಟ್ ಮಾಡ್ಬೋದು. ಈಗ ಕಂಪ್ನೀಸ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತಲ್ಲ, ಆ ಥರ ನಿಮ್ಮ ಪ್ರಾಜೆಕ್ಟ್ ಲಿಸ್ಟ್ ಆಗುತ್ತೆ. ಇವಾಗ ನನಗೆ 2 ಕೋಟಿ ಫಂಡ್ ರೈಸ್ ಮಾಡಬೇಕು ಒಂದು ಯಾವುದೋ ಪ್ರಾಜೆಕ್ಟ್ಗೆ, ನೀವು ಲಿಸ್ಟ್ ಮಾಡ್ತೀರಾ. ಆಗ ಕಂಪ್ನೀಸ್ ಅಥವಾ ಇಂಡಿವಿಜುವಲ್ ಡೋನರ್ಸ್, ಇವಾಗ ಕಂಪ್ನೀಸ್ಗೆ CSR ಫಂಡ್ ಅಲೋ ಮಾಡಿಲ್ಲ ಅದಕ್ಕೆ. ಹಾಗಾಗಿ ಫಿಲಾಂಥ್ರಪಿಸ್ಟ್ ಮಾಡ್ತಿದ್ದಾರೆ. ಇಂಡಿವಿಜುವಲ್ಸ್ ಯಾರ ಹತ್ರ ದುಡ್ಡಿದೆ ಅವರು ಇನ್ವೆಸ್ಟ್ ಅದ್ರ ಮೂಲಕ ಮಾಡ್ಬೋದು. ನಿಮಗೆ ಅದ್ರ ಮೂಲಕ ಹಣ ಬರುತ್ತೆ. ಈಗ ಇದು ಯಾತಕ್ಕೆ ಭಾಳ ಮುಖ್ಯ ಅಂತಂದರೆ,
ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಿಮಗೆ ಡ್ಯೂ ಡಿಲಿಜೆನ್ಸ್ ತುಂಬ ಸ್ಟ್ರಾಂಗ್. ಕಂಪ್ನಿ ಕರೆಕ್ಟಾಗಿ ನಡೀತಿರ್ಬೇಕು ಟ್ರಸ್ಟು, ಮತ್ತು ಈಗ ಫೈನಾನ್ಷಿಯಲ್ ಇಯರ್ ಮುಗಿದು 2 ತಿಂಗಳೊಳಗಡೆ ಎಲ್ಲ ಫೈಲ್ ಆಗಬೇಕು. ಆ ಥರ ಸ್ಟ್ರಿಕ್ಟ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಹಾಗಾಗಿ ಏನಾಗಿದೆ, ಡೋನರ್ಸ್ಗೆ ಹೆಚ್ಚು ವಿಶ್ವಾಸ. ಒಂದು ಸಂಸ್ಥೆ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಅಂತಂದರೆ ಸದ್ಯಕ್ಕೆ CSR ಫಂಡ್ಸಲ್ಲಿ ಕೊಡೋ ಹಾಗಿಲ್ಲ. ಬಟ್ ಈಗ ಅದಕ್ಕೊಂದು ಲಾಬಿ ನಡೀತಿದೆ. ಈಗ ಬಹುಶಃ ಇನ್ನೊಂದು ವರ್ಷದಲ್ಲಿ CSR ಫಂಡ್ಸ್ ಕೂಡ ಅದ್ರ ಮೂಲಕ ಬರುತ್ತೆ. ಹಾಗಾಗಿ ಯಾರ್ಯಾರಿಗೆ ಆ ರೀತಿ ಒಂದು ಸ್ಟ್ರಕ್ಚರ್ಡಾಗಿ ಕೆಲಸ ಮಾಡ್ತಿದ್ದೀರಾ, ಇಲ್ಲೂ ಕೂಡ ಲಿಸ್ಟ್ ಮಾಡೋಂಥ ಪ್ರಯೋಗ ಮಾಡಿ. ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ 50 ಲಕ್ಷನ 40 ಲಕ್ಷ ಮಿನಿಮಮ್ ಟ್ರಾನ್ಸಾಕ್ಷನ್ ಇರಬೇಕು ಕ್ರೈಟೀರಿಯಾ. ಸರ್, ನಾವು ರಿಜಿಸ್ಟರ್ ಆಗಿದ್ದೀವಿ SSCಯಲ್ಲಿ, ರಿನ್ಯೂವಲ್ ಆಯಿತು. ಬಟ್ ಇಲ್ಲ ಆನ್ ಟೈಮಲ್ಲೆಲ್ಲ ರಿಪೋರ್ಟ್ ಎಲ್ಲ ಹಾಕ್ತಾ ಇದ್ದೀವಿ. ಏನೂ ಅಂದರೆ ಲೈಕ್ ಬಂದಿಲ್ಲ. ಇನ್ನು ಅದನ್ನು ಅಡ್ಡಿಪಡಿಸೋದು ಏನಾದರೂ ಅದಕ್ಕೆ ಹಾಂ, ಇನ್ಫ್ಯಾಕ್ಟ್ ಒಂದು ಆನ್ಲೈನ್ ಟ್ರೈನಿಂಗ್ ಸೆಷನ್ನೇ ಮಾಡೋಣ ಅಂದ್ಕೊಂಡಿದ್ವಿ. ಪ್ರಕರ್ಷ ಕಡೆಯಿಂದನೇ ಮಾಡ್ಬೋದು. ಈ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡೋದೊಂದು, ಬಟ್ ಫಂಡ್ ರೈಸ್ ಮಾಡೋದು ಹೇಗೆ ಅಂತ. ಈಗ ವೆಬ್ಸೈಟ್ ಮಾಡೋದೊಂದು, ಜನನ ವೆಬ್ಸೈಟಿಗೆ ಕರ್ಕೊಂಡು ಬರಬೇಕಿಲ್ಲ, ಟ್ರಾಫಿಕ್ ಬರಬೇಕಿಲ್ಲ. ಆ ರೀತಿ ಇದನ್ನು ಅದಕ್ಕೆ ಮೆಥಡ್ಸ್ ಇದೆ. ಸಪ್ರೇಟ್ ಸೆಷನಲ್ಲಿ ತೊಗೊಳ್ಳೋಣ ಅದನ್ನು. ಸರ್, ಒಂದೇ ಈ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಹೇಳಿದ್ರಲ್ಲ, ಅದರಲ್ಲಿ ಅದೇ ನಮ್ಮ ಪ್ರಾಜೆಕ್ಟ್ನ ನಾವು ರಿಜಿಸ್ಟರ್ ಮಾಡಿ ಅದ್ರ ಮೂಲಕ ನಾವು ಸೇಲ್ಸ್ ಬೈ ಮಾಡೋಂಗೆ ಇದು ಮಾಡಬೇಕಂತ ಹೇಗೆ ಅದು? ಇದು ಶೇರ್ಸ್ ಥರನೇ ಅದು, ಆದರೆ ಅವ್ರಿಗೇನು ರಿಟರ್ನ್ಸ್ ಇರಲ್ಲ ಇದರಲ್ಲಿ. ಈಗ ಬೇರೆ ಇದು ಅಲ್ಲ, ನಮ್ಗೆ ಅಷ್ಟು ದುಡ್ಡು ನಮಗೆ ಬರುತ್ತೆ. ಇವಾಗ ನೀವು 1 ಕೋಟಿದು ಒಂದು ಪ್ರಾಜೆಕ್ಟ್, ಇದು ಸೋಷಿಯಲ್ ಇಂಪ್ಯಾಕ್ಟ್ ಇಸ್ ದ ರಿಟರ್ನ್, ಸೋಷಿಯಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ಹಾಗಾಗಿ ಇನ್ವೆಸ್ಟರ್ಸ್ಗೆ ಪ್ರಾಫಿಟ್ ಏನು ಬರಲ್ಲ ಅವ್ರಿಗೆ, ಅವರು ಸಾಮಾಜಿಕ ಕೆಲಸಕ್ಕೆ ಅಂತಲೇ ಕೊಡ್ತಾರೆ ಇದಕ್ಕೆ. ಆದರೆ ಅದು ಸ್ಟಾಕ್ ಮಾರ್ಕೆಟ್ ಮಾಡಲು ನಡೀತದೆ. ಈಗ ನಮ್ಗೆ 1 ಕೋಟಿ ಬೇಕು ಅಂದರೆ ಯಾರೋ ಒಂದು 5 ಜನ ದಾನಿಗಳು 20 ಲಕ್ಷ ಸ್ಟಾಕ್ ಪರ್ಚೇಸ್ ಮಾಡ್ತಾರೆ. ಅವ್ರಿಗೇನು ರಿಟರ್ನ್ಸ್ ಬರಲ್ಲ ಅದರಲ್ಲಿ. ಪ್ರಾಜೆಕ್ಟ್ ಹಾಕಬೇಕು. ಹೌದು. ಹಾಗಾಗಿ ಬರೀ ಆರ್ಗನೈಸೇಷನ್ ರಿಜಿಸ್ಟರ್ ಮಾಡಿದ್ರೆ ಆಗಲ್ಲ, ಸ್ಪೆಸಿಫಿಕ್ ಪ್ರಾಜೆಕ್ಟ್ಸ್ ಹಾಕಬೇಕು. ಇನ್ನೊಂದು ನಿಮಗೆಲ್ಲ ಗಮನಕ್ಕೆ ಬಂದಿರ್ಬೋದು, ಈ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ 80G ತೆಗೆದುಬಿಟ್ಟಿದ್ದಾರೆ. ಈಗ ಗೊತ್ತಿರಲಿಲ್ವಾ? ಈಗ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ 80G ಇಲ್ಲ. ಹಾಗಾಗಿ ಇನ್ನೊಂದು ವರ್ಷಕ್ಕೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಹೊರಟೋಗ್ಬಿಡುತ್ತದು. ಹಾಗಾಗಿ ಇಂಡಿವಿಜುವಲ್ ಡೋನರ್ಸ್ಗೆ ಇನ್ಸೆಂಟಿವ್ ಇಲ್ಲ. ಈಗ ನನಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅಂತ ಡೊನೇಷನ್ ಕೊಡೋದು, ಇದು ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ. ಆದರೆ ಒಟ್ಟು 80G 80C ಅದೆಲ್ಲ ತೆಗೆದುಬಿಟ್ಟಿದ್ದಾರೆ ಈಗ. ಅಂದರೆ ಟ್ಯಾಕ್ಸ್ ಬ್ರ್ಯಾಕೆಟ್ ಜಾಸ್ತಿ ಮಾಡಿದಾರಲ್ಲ, ಲಿಮಿಟ್ ಜಾಸ್ತಿ ಮಾಡಿದ್ದಾರೆ, ಟ್ಯಾಕ್ಸ್ ಫ್ರೀ ಲಿಮಿಟ್ಟು. ಹಾಗಾಗಿ ಸೇವಾ ಸಂಸ್ಥೆಗಳಿಗೆ ಇದು ಡಿಸಡ್ವಾಂಟೇಜ್ ಸ್ವಲ್ಪ, 80G ತೆಗೆದಿರುವಂಥದ್ದು. ಇನ್ನು ಸರ್ಕಾರದ ಇದ್ರ ಬಗ್ಗೆ ಯಾರು ಪ್ರಶ್ನೆ ಇದೆ ಯಾರಾದರೂ? ಇಷ್ಟೊಂದು 2-3 ಸ್ಲೈಡ್ಸ್ ಬಗ್ಗೆ ಹೇಳಿ. ಈಗ ಹೊಸದಾಗಿ NGO ಮಾಡಬೇಕಂತ ಈ SCRನ ಅವಾಗಲೇ ಮಾಡಿಸ್ಕೋಬೋದಾ? ಇಲ್ಲ, ಹೊಸ NGO ಮಾಡಿದ್ಮೇಲೆ ಕನಿಷ್ಠ 3 ವರ್ಷ ಅವರು ಟ್ಯಾಕ್ಸ್ ಫೈಲ್ ಮಾಡಬೇಕು. 3 ವರ್ಷ ಟ್ಯಾಕ್ಸ್ ಫೈಲ್ ಮಾಡಿದ್ಮೇಲೆ ಅಷ್ಟೇ FCRಗೆ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಸೇಮ್ ವಿತ್ CSR ಫಂಡ್ ತೊಗೊಳ್ಬೇಕಾದ್ರೂ ಕೂಡ 3 ವರ್ಷ ಕೆಲಸ ಮಾಡಬೇಕು ಮೊದಲು. ಆವಾಗ ನಿಮಗೆ CSR ID ಕೊಡ್ತಾರೆ. ಅದಾದಮೇಲೆ ಅಷ್ಟೇ ತೊಗೊಳ್ಳಿಕ್ಕೆ ಬರುತ್ತೆ. 80G ನಿಮಗೆ ತಕ್ಷಣ ಸಿಗುತ್ತೆ. ಇವಾಗ ಪ್ರಾವಿಷನಲ್ 80G ಅಂತ ಕೊಡುತ್ತೆ. ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಕ್ಯಾನ್ಸಲ್ ಆಗಿದೆ ಆಗಲೇ, ಎಫೆಕ್ಟ್ ಆಗಿದೆ ಆಗಲೇ, ಲಾಸ್ಟ್ ಇಯರಿಂದನೇ ಆಗಿದೆ. ಇವಾಗ ಈ ವರ್ಷ ಟ್ಯಾಕ್ಸ್ ಫೈಲ್ ಮಾಡೋರಿಗೆ ನೀವು ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಫೈಲ್ ಮಾಡಿದ್ರೆ 80G ಏನೂ ಕ್ಲೇಮ್ ಮಾಡೋಗಿಲ್ಲ, ಆಗಲೇ ಇಂಪ್ಲಿಮೆಂಟ್ ಆಯಿತು. ಹಾಂ, ಅದು ಯಾವುದು ಬರಲ್ಲ, 80C 80G ಯಾವುದು ಬರಲ್ಲ. ಪ್ರಚಾರಕರಿಗೆ ಗೊತ್ತಿಲ್ಲ, ಅವ್ರಿಗೇನು ಇನ್ಕಮ್ ಇಲ್ಲ, ಟ್ಯಾಕ್ಸ್ ಇಲ್ಲ. ನೋಡಿ, ಈಗ ಟ್ರೆಂಡ್ಸ್ ಇನ್ ಫಂಡಿಂಗ್, ಫಂಡ್ ಮಾಡ್ತಿರೋರು ಏನು ನೋಡ್ತಿದ್ದಾರೆ, ಏನು ಟ್ರೆಂಡ್ ಇದೆ ಅಂತ ಇದು ಅರ್ಥ ಮಾಡ್ಕೋಬೇಕು ನಾವು. ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಗ್ರ್ಯಾಂಟ್ಸ್ ಏನಿದೆಯಲ್ಲ, ಅವರು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ನೋಡ್ತಿದ್ದಾರೆ. ಒಂದು 3 ವರ್ಷ 5 ವರ್ಷ ಈ ಥರದ್ದು. ಸಣ್ಣ ಸಣ್ಣ ಕಂಪ್ನಿಗಳು ಸ್ಟಿಲ್ ಇಯರ್ ಆನ್ ಇಯರೇ ಕೊಡ್ತಾರೆ CSR. ಆದರೆ ಭಾಳ ದೊಡ್ಡ ಕಂಪ್ನಿಗಳು, ಫೌಂಡೇಶನ್ಸ್, ಇವರೆಲ್ಲ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ನೋಡ್ತಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಆ ರೀತಿ ಒಂದು ರಿಸಲ್ಟ್ ಓರಿಯೆಂಟೆಡ್, ಪರಿವರ್ತನಾ ಕೇಂದ್ರಿತವಾಗಿರುವಂತಹ ದೀರ್ಘಾವಧಿ ಪ್ರಕಲ್ಪಗಳು, ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ನಾವು. ಮತ್ತು ಇನ್ನೊಂದು
ಅಮೇರಿಕಾದಲ್ಲಿರುವಂಥ NGOs ಏನಿದೆ ಫೌಂಡೇಶನ್ಸ್, ಅವರು FCRA ಇದನ್ನು ಬೈಪಾಸ್ ಮಾಡೋದಕ್ಕೆ, ಈ FCRA ತಲೆ ಬಿಸಿ ಇದ್ರ ಮೂಲಕ ಮಾಡಬೇಕು ಅಂತಂದರೆ ಅದನ್ನು ಸ್ಕಿಪ್ ಮಾಡಿ ಫಾರ್ ಪ್ರಾಫಿಟ್ ಕಂಪ್ನೀಸಿಗೆ ಗ್ರಾಂಟ್ಸ್ ಕೊಡ್ತಿದ್ದಾರೆ ಈಗ ಉದಾಹರಣೆಗೆ ನೀವು ಸ್ಕೂಲ್ ಬಿಲ್ಡಿಂಗ್ ಕಟ್ಸ್ಕೊಡ್ತೀರಾ ಒಂದು NGO ಅಂತ, ಅದೊಂದು ಕಂಪ್ನಿನೂ ಮಾಡ್ಬೋದಲ್ಲ. ಒಂದು ಫಾರ್ ಪ್ರಾಫಿಟ್ ಕಂಪ್ನಿ ರಿಜಿಸ್ಟರ್ ಮಾಡಿ, ಕನ್ಸ್ಟ್ರಕ್ಷನ್ ಕಂಪ್ನಿ, US ಇಂದ ಗ್ರಾಂಟ್ ಡೈರೆಕ್ಟಾಗಿ ಫಾರ್ ಪ್ರಾಫಿಟ್ ಕಂಪ್ನಿ ಕೊಡ್ತಾರೆ. ಅದು ಸರ್ಕಾರ ಎನ್ಕರೇಜ್ ಮಾಡುತ್ತೆ, ಡೈರೆಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ, FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅದರಲ್ಲಿ FCRA ರೂಲ್ಸ್ ಏನು ಬರೋದಿಲ್ಲ. ಹಾಗಾಗಿ ಇವತ್ತು ಸುಮಾರು ಸಂಸ್ಥೆಗಳು ಇದನ್ನು ಮಾಡ್ತಿದ್ದಾರೆ. ಈವನ್ ಕ್ರಿಶ್ಚಿಯನ್ ಆರ್ಗನೈಸೇಷನ್ಸ್ ಕೂಡ ಈ ರೀಗ್ರಾಂಟ್ ತೆಗೆದ್ರಿ. ಮುಂಚೆ FCRA ಏನಾಗ್ತಿತ್ತು ಅಂದರೆ ಒಂದು ದೊಡ್ಡ ಸಂಸ್ಥೆ ಗ್ರಾಂಟ್ ತೊಗೊಳ್ತಾರೆ ಫಸ್ಟು. ಈಗ ವರ್ಲ್ಡ್ ವಿಷನ್ ಅಂತ ದೊಡ್ಡ ಕ್ರಿಶ್ಚಿಯನ್ ಆರ್ಗನೈಸೇಷನ್, ಅವ್ರಿಗೊಂದು $10 ಮಿಲಿಯನ್ ಬರುತ್ತೆ. ಅವರು ಅದನ್ನು ಒಂದು 50 NGOsಗೆ ಹಂಚ್ತಿದ್ರು. ಇವಾಗ ಅದನ್ನು ರದ್ದು ಮಾಡಿದ್ದಾರೆ ಸರ್ಕಾರ. FCRA ಗ್ರಾಂಟ್ ಬಂದರೆ ಇನ್ನೊಂದು NGO ಕೊಡೋವಾಗಿಲ್ಲ, ಅದನ್ನು ನೀವೇ ಉಪಯೋಗಿಸ್ಕೊಳ್ಬೇಕು ಅಂತ. ಅದಕ್ಕೆ ಅದನ್ನು ಇವರು ಚಾಪೆ ಕೆಳಗೆ ತೋರ್ತಾರೆ, ರಂಗೋಲಿ ಕೆಳಗೆ ತೋರ್ತಾರೆ ಅಂತಾರಲ್ಲ, ಅದಕ್ಕೆ ಅವರೇನು ಮಾಡಿದ್ದಾರೆ, ಈಗ ಫಾರ್ ಪ್ರಾಫಿಟ್ ಕೊಡ್ತೀವಿ ಅಂತ. ಅದೇ ಕೆಲಸ ಮಾಡೋದಕ್ಕೆ ಫಾರ್ ಪ್ರಾಫಿಟ್ ಎಂಟಿಟೀಸ್ ಫ್ಲೋಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಗಮನ ಇರಲಿ ಅಂತಷ್ಟೆ. ಮತ್ತು ಅದು ಇಂಪ್ಯಾಕ್ಟ್ ರಿಪೋರ್ಟ್, ಹೆಚ್ಚಿನ ಸಂಸ್ಥೆಗಳು ಇಂಪ್ಯಾಕ್ಟ್ ರಿಪೋರ್ಟ್ ಕೇಳ್ತಾರೆ ಇವತ್ತು. ಹಾಗಾಗಿ ಅದನ್ನು ಬರೆಯೋದು ಭಾಳ ಜನ ಅಭ್ಯಾಸ ಮಾಡ್ಕೊಳ್ಬೇಕು, ಇಂಪ್ಯಾಕ್ಟ್ ರಿಪೋರ್ಟ್. ಮತ್ತು ಅದಕ್ಕೆ ಡೇಟಾ ಬೇಕು, ಪ್ರತಿಯೊಂದು ಪ್ರಾಜೆಕ್ಟದು ಡೇಟಾ ಬೇಕು ನಮಗೆ. ಮತ್ತು ಇನ್ನೊಂದು, ಇದು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ, ಅವ್ರದ್ದೇ ಯೋಜನೆಗಳಿಗೆ CSR ಫಂಡ್ ತೊಗೊಂಡ್ಬಿಡ್ತಾರೆ. ಈ ಪಬ್ಲಿಕ್ ಸೆಕ್ಟರ್ ಕಂಪ್ನಿ CSR ಇದೆಯಲ್ಲ, ಉದಾಹರಣೆಗೆ ಉಜಾಲ ಅಂತ ಯೋಜನೆ ಶುರು ಮಾಡಿದ್ರು ಪ್ರಧಾನಮಂತ್ರಿಗಳು. ಈಗ ONGC CSR ಫಂಡ್ ಇದೆ, ಅದರಲ್ಲಿ 100 ಕೋಟಿ ನೀವು ಪ್ರೈಮ್ ಮಿನಿಸ್ಟರ್ ಇದಕ್ಕೆ ಈ ಸ್ಕೀಮಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟೊಂದು ಸರ್ಕಾರದ ಯೋಜನೆಗಳಿಗೆ CSR ಫಂಡ್ಸ್ ಹೋಗ್ತಿದೆ ಇವತ್ತು. ಅಲ್ಲ, ಕೋವಿಡ್ ಟೈಮಲ್ಲಿ ಪ್ರೈವೇಟ್ ಕಂಪ್ನಿಗಳಿಗೂ ತೊಗೊಂಡ್ರು. ಇವಾಗ ಹೆಚ್ಚಾಗಿ ಪಬ್ಲಿಕ್ ಸೆಕ್ಟರ್ ತೊಗೊಳ್ತಾರೆ. ಪ್ರೈವೇಟ್ ಕಂಪ್ನಿಗಳ ಮೇಲೆ ಪ್ರೆಷರ್ ಇಲ್ಲ. ಕೋವಿಡ್ ಟೈಮಲ್ಲಿ ಪ್ರೈವೇಟ್ ಕಂಪ್ನಿಗಳೆಲ್ಲ ಫೋನ್ ಮಾಡಿ PM ಆಫೀಸಿಂದ ಎಲ್ಲ PM ಫಂಡ್ ಕೊಡಿ ಅಂತಂದರು. ಸೊ ಹಾಗಾಗಿ NGOಸ್ಗೆ ಭಾಳ ಅಫೆಕ್ಟ್ ಆಯಿತು ಫಸ್ಟ್ ವೇವ್ ಟೈಮಲ್ಲಿ. ಈ ಪಾಯಿಂಟ್ ನಮಗೆ ಲೇಟೆಸ್ಟ್ ಆಗಿ ಬೆನಿವಿಟಿಗೆ ಅಪ್ಲೈ ಮಾಡಿ, ಅದು ವಾಟ್ ಇಸ್ ದಟ್? ಬೆನಿವಿಟಿ ಅನ್ನೋದು ಅಂಬ್ರೆಲಾ ಪ್ಲ್ಯಾಟ್ಫಾರ್ಮ್ ಥರ. ಈಗ ಅನೇಕ ಸಾಫ್ಟ್ವೇರ್ ಕಂಪ್ನಿಗಳು, ವಿಶೇಷವಾಗಿ ಅಮೇರಿಕನ್ ಕಂಪ್ನೀಸು, ಈಗ ಎಂಪ್ಲಾಯೀಸ್ ವಾಲಂಟರಿಗೆ ಹೇಳಿದ್ನಲ್ಲ, ಎಂಪ್ಲಾಯೀಸು ಡೊನೇಟ್ ಮಾಡ್ತಾರೆ. ಅದಕ್ಕೆ ಬೆನಿವಿಟಿ ಅಂತ ಒಂದು ಕಂಪ್ನಿ, ಅದು ಅಲ್ಲಿಗೆ ಡೊನೇಟ್ ಮಾಡ್ತಾರೆ ಅವರು ಅಗ್ರಿಗೇಟ್ ಮಾಡಿ ಸೇವಾ ಸಂಸ್ಥೆಗಳಿಗೆ ಕಳಿಸ್ಕೊಡ್ತಾರೆ. ಹಾಗಾಗಿ ನೀವೀಗ ಬೆನಿವಿಟಿ ಪ್ಲ್ಯಾಟ್ಫಾರ್ಮಲ್ಲಿ ನೀವು ರಿಜಿಸ್ಟರ್ ಆದರೆ ಸುಮಾರು ಒಂದು 100 ಕಂಪ್ನಿಗಳು ಗ್ರಾಂಟ್ಸ್ ನಿಮಗೆ ಆಕ್ಸೆಸ್ ಸುಲಭವಾಗಿ ಸಿಗುತ್ತೆ. FCRA ಬಂದ ತಕ್ಷಣ ಮಾಡಿದ್ವಿ ಇವಾಗ ಬೆನಿವಿಟಿಗೆ ಎಲ್ಲ ಅಪ್ಲೈ ಮಾಡಿಲ್ಲ ಹಾಕಿ. ಬಟ್ ಮೇಬಿ ಸುದರ್ಶನ್ ಏನು ಮಾಡೋಣ ಅಂತಂದರೆ, ಪ್ರಕರ್ಷದಿಂದ ಈ ಥರ ಉದಾಹರಣೆಗೆ ಬೆನಿವಿಟಿ ರಿಜಿಸ್ಟರ್ ಮಾಡ್ತಾರೆ, ಬಟ್ ಉಪಯೋಗಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಲ್ಲ. ಹಾಂ, ಈಗ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಬೆನಿವಿಟಿದಲ್ಲಿ ರಿಜಿಸ್ಟರ್ ಮಾಡೋದು ಒಂದು ಕೆಲಸ, ಬಟ್ ಅದರಿಂದ ಹಣ ತರಬೇಕಿಲ್ಲ. ಅದೇ ಒಂದು ಸಪ್ರೇಟ್ ಟ್ರೈನಿಂಗ್ ಸೆಷನ್ ಮಾಡೋಣ. ಈ ಥರ ಪ್ಲ್ಯಾಟ್ಫಾರ್ಮ್ಸ್ ಮೇಲೆ ಇದೇ ಥರ ಗಿವ್ ಇಂಡಿಯಾ ಅಂತಿದೆ, ಕ್ಯಾಫ್ ಅಮೇರಿಕಾ ಇದೆ, ಕ್ಯಾಫ್ ಇಂಡಿಯಾ ಇದೆ. ಸೊ ಈ ಥರ ಪೋರ್ಟಲ್ಸ್ ಮೇಲೆ ರಿಜಿಸ್ಟರ್ ಮಾಡಿಕೊಂಡ್ರೆ ನಮಗೆ ಸುಮಾರು ಕಂಪ್ನಿಗಳಿಗೆ ಗ್ರಾಂಟ್ ಸಿಗುತ್ತೆ. ಬಟ್ ಅದಷ್ಟೇ ಬರೋದಿಲ್ಲ, ಅದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಮಾಡಬೇಕು ಅಂತ ಬೇಕಾದ್ರೆ ಒಂದು ಟ್ರೈನಿಂಗ್ ಆರ್ಗನೈಸ್ ಮಾಡೋದು. FCRA ಬಟ್ ಡೈವರ್ಟ್ ಮಾಡ್ದಂಗಾಗಲ್ಲ ಸರ್, ಅದು ಡೈರೆಕ್ಟ್ ನಾವು ತೊಗೊಂಡ್ರೆ ನಮಗೆ ಅಡ್ಮಿನ್ ಕಾಸ್ಟ್ ಅದು ಸಿಗುತ್ತೆ. ಈಗ ನಾವು ಬೆನಿವಿಟಿ ತೊಗೊಂಡ್ರೆ ಅಡ್ಮಿನ್ ತೊಗೊಳ್ತೀವಿ ನಾವು, ಅದೇನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಅವರು ಕಂಪ್ನಿ ಬೆನಿವಿಟಿಗೆ ಸಪ್ರೇಟ್ ಪೇ ಮಾಡ್ತಾರೆ. ನಮ್ಮ ದುಡ್ಡಲ್ಲೇ ಕೆಲವು ಸಲ ಕಟ್ ಮಾಡ್ತಾರೆ, ಕೆಲವು ಸಲ ಅವ್ರಿಗೆ ಸಪ್ರೇಟ್ ಕೊಡ್ತಾರೆ ಕಂಪ್ನಿಯಿಂದ ಬೆನಿವಿಟಿಗೆ. ಎಷ್ಟು CSR ಫಂಡ್ಸ್ ಇದೆ ಅಥವಾ ಎಷ್ಟು NGO ಇದೆ, ಅದನ್ನೆಲ್ಲ ನೋಡೋಕ್ಕೆ ನಮ್ಮ ಹತ್ರ ಏನಾದರೂ ಒಂದು ಡೇಟಾ ಬೇಸ್ ಒಂದು ಆ ಥರ ಇದೆ. ಒಂದು ಡೈರೆಕ್ಟಾಗಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ವೆಬ್ಸೈಟ್ಗೆ ಹೋದರೆ ನೀವು ಅಲ್ಲಿ ಕಳೆದ ವರ್ಷ ಯಾವ್ಯಾವ ಕಂಪ್ನಿ ಫೈಲ್ ಮಾಡಿದ್ದಾರೆ CSR ರಿಪೋರ್ಟು ಅಷ್ಟು ಒಂದು ಎಕ್ಸೆಲ್ ಶೀಟಲ್ಲಿ ಸಿಗುತ್ತೆ. ಬೇಕಾದ್ರೆ ಅದನ್ನು ವಿದ್ಯಾ ನೋಟ್ ಮಾಡಿಕೊಡಿ, ಆ ಲಿಂಕನ್ನು ಶೇರ್ ಮಾಡೋಣ ಬೇಕಾದ್ರೆ. ಯಾಕಂದರೆ ಎಲ್ಲರೂ ಸರ್ಚ್ ಮಾಡೋದು ಕಷ್ಟ, ಡೈರೆಕ್ಟಾಗಿ ಆ ಲಿಂಕೇ ಕಳಿಸ್ಕೊಡ್ಬೋದು. ಇನ್ನೊಂದು ಕೆಲವೊಂದು ವೆಬ್ಸೈಟ್ ಇದೆ, ಗೌರ್ಮೆಂಟ್ದೇ ವೆಬ್ಸೈಟು. ನೀವು ಸ್ಪೆಸಿಫಿಕ್ ಕಂಪ್ನಿ ಹೆಸರು ಹಾಕಿದ್ರೆ ಅದರಲ್ಲಿ ಅವ್ರದ್ದು CSR ಫಂಡ್ಸ್ ಎಷ್ಟಿದೆ, ಕಳೆದ ವರ್ಷ ಯಾವ ಸಂಸ್ಥೆಗಳು ಕೊಟ್ಟಿದ್ದಾರೆ, ಇದೆಲ್ಲ ಡೀಟೇಲ್ಸ್ ಬರುತ್ತೆ. ಇವತ್ತೆಲ್ಲ ಪಬ್ಲಿಕ್ ಇಂಟರ್ಫೇಸ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಇದಿಷ್ಟು.
ಮತ್ತು ಇನ್ನೂ ಕೆಲವೊಂದು ವೆಬ್ಸೈಟ್ ಇದೆ, ಈಗ ದಾನವೇದ ಅಂತ, ಅದು ಸಬ್ಸ್ಕ್ರಿಪ್ಷನ್ ಬೇಸ್ಡ್, ವರ್ಷಕ್ಕೊಂದು 34,000 ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು ಇನ್ನೂ ಡೀಟೇಲ್ಡ್ ಇನ್ಫಾರ್ಮೇಷನ್ ಬರುತ್ತೆ ಎಲ್ಲ ಕಂಪ್ನಿಗಳದ್ದು. ಬಟ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಬಟ್ ಫ್ರೀ ವರ್ಷನಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಸಿಗುತ್ತೆ ಇದೆಲ್ಲ ವೆಬ್ಸೈಟಿಂದಲೇ. ಇನ್ನೊಂದು ಈಗ ಹ್ಯೂಮನ್ ರಿಸೋರ್ಸ್ ಅಂದರೆ ವಾಲಂಟಿಯರ್ಸ್, ಫುಲ್ ಟೈಮರ್ಸ್, ಇದ್ರ ಬಗ್ಗೆ ಒಂದೀಗ ರಿಟೈರ್ಡ್ ಇಂಡಿವಿಜುವಲ್ಸ್ ಏನಾಗ್ತಿದಾರಲ್ಲ, ಅದು ಬಹಳ ದೊಡ್ಡ ಸೋರ್ಸ್ ಸಿಗುತ್ತೆ ನಮಗೆ ಕೆಲಸ ಮಾಡಲಿಕ್ಕೆ. ಯಾಕಂದರೆ ಇವತ್ತು 60ಕ್ಕೆಲ್ಲ ಆ್ಯಕ್ಟಿವ್ ಆಗೇ ಇರ್ತಾರೆ. ಈ ಫ್ಯಾಕ್ಟ್ರಿ ವರ್ಕರ್ಸ್ ಥರ ಅಲ್ಲ. ನಿಮ್ಮನ್ನ ಯಾಕೆ ತೋರಿಸ್ತಿದ್ದೀರ? ಅವರಿಗೆ ನಮ್ಮಲ್ಲಿ 5 ಜನ 60+ ವಾಪಸ್ ಹೈರ್ ಮಾಡ್ತೀವಿ. ಹಾಗಾಗಿ ಇವತ್ತು ರಿಟೈರ್ಡ್ ಬಟ್ ನಾಟ್ ಟೈರ್ಡ್, ಸುಸ್ತಾಗಿರಲ್ಲ ಅವರು, ರಿಟೈರ್ ಆಗಿರ್ತಾರೆ ಅಷ್ಟೇ. ಆ ಥರ ಒಂದು ದೊಡ್ಡ ಗುಂಪಿದೆ ಟ್ಯಾಲೆಂಟ್ ಪೂಲ್. ಎಸ್ಪೆಷಲಿ ಈಗ ಕಂಪ್ನಿಗಳಲ್ಲಿ ಸೀನಿಯರ್ ಪೊಸಿಷನ್ ರಿಟೈರ್ ಆಗಿರ್ತಾರೆ, ಡೈರೆಕ್ಟರ್, ವೈಸ್ ಪ್ರೆಸಿಡೆಂಟ್, CEO ಎಲ್ಲ ಆಗಿ ರಿಟೈರ್ ಆಗ್ತಾರಲ್ಲ, ಆ ಥರದವ್ರನ್ನ ಜೋಡಿಸ್ಕೊಳ್ಬೇಕು ನಾವು. ಅವಾಗ ನಮ್ಮ ಸಂಸ್ಥೆಗೂ ಒಳ್ಳೆ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಬರುತ್ತೆ. ಎಷ್ಟು ನಿಮಿಷ ಇದೆ? ಟೈಮ್ ಆಯಿತಾ? 11 ಕಾಲ ಆಯಿತಾ? ಓಕೆ. 55-45 ಅದ ಟೈಮ್ ಕೇಳಿದ್ದು ನಾನು. ಓಕೆ, ಒಂದು 5 ನಿಮಿಷ ಮುಗಿಸೋಣ. ಸೊ ಇದು ಕಮ್ಯುನಿಕೇಷನಲ್ಲಿ ಸ್ವಲ್ಪ ಸಂಸ್ಥೆಗಳು ಸ್ಟ್ರೆಂಥನ್ ಮಾಡ್ಕೋಬೇಕು. ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು, ಇದು ಅಷ್ಟೇ. ಎಲ್ಲರೂ ಪೇಜ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಲಿಂಕ್ಡ್ಇನ್ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂತ. ಬಟ್ ಅಲ್ಲಿಗೆ ಸಬ್ಸ್ಕ್ರಿಪ್ಷನ್, ಟ್ರಾಫಿಕ್ ಜಾಸ್ತಿ ಬರ್ಸೋದು ಹೇಗೆ, ಈ ಎಲ್ಲ ಟ್ರೈನಿಂಗ್ಸ್ ತೊಗೊಳ್ಬೇಕು ನಾವು. ಈಗ ಆರೋಹಣ ಮುಂದೆ ನಮ್ಮ ಪ್ರೋಗ್ರಾಮಲ್ಲಿ ಅದೆಲ್ಲ ಮಾಡ್ತಿದ್ವಿ, ಕಮ್ಯುನಿಕೇಷನ್ ಟ್ರೈನಿಂಗ್ ಇದೆಲ್ಲ. ವಾಲಂಟಿಯರಿಂಗ್ಸಲ್ಲಿ ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಿಮಗೆ ವಾಲಂಟಿಯರ್ ಸಿಗ್ತಾರೆ ಇವತ್ತು. ಬಟ್ ಏನು ಸಮಸ್ಯೆ ಅಂದರೆ ಅವ್ರು ಶಾರ್ಟ್ ಟರ್ಮ್, ಒಂದು 15 ದಿವಸ ಬರ್ತಾರೆ ಇಂಟರ್ನ್ಶಿಪ್ ಅಂತ. ಬಟ್ ಅವರು ಜೋಡಿಸ್ಕೊಳ್ಳಿ, ಏಕೆಂದರೆ ಅವರೇ ಮತ್ತೆ ಅನೇಕ ಕಂಪ್ನಿಗಳಿಗೆ ಸೇರಿಕೊಳ್ತಾರೆ. ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಬರ್ತಾರಲ್ಲ, ಈಗ ಅವರು ನಿಮ್ಮ ಚಾಂಪಿಯನ್ಸ್ ಆಗ್ತಾರೆ ಆ ಕಂಪ್ನಿಗೆ ಹೋದ್ಮೇಲೆ. ಈಗ YFSಗೆ ನಮಗೆ ಇಷ್ಟು ಕಂಪ್ನಿಗಳಲ್ಲಿ ಕನೆಕ್ಟ್ ಸಿಕ್ಕಿರೋದೇ ವಾಲಂಟಿಯರ್ಸ್ ಮೂಲಕ. ಹಾಗಾಗಿ ವಾಲಂಟಿಯರ್ ಎಂಗೇಜ್ಮೆಂಟ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು ನೀವು, ಬಟ್ ಅಂದರೆ ರಿಟರ್ನ್ಸ್ ತುಂಬ ಸಿಗುತ್ತೆ ಆಮೇಲೆ. ನಮ್ಮ ಮುಂದೆ ತುಂಬ ಅವಕಾಶಗಳಿದೆ ಇವತ್ತು. ಫಂಡಿಂಗ್ ಬಗ್ಗೆ ಇರ್ಬೋದು, ಮತ್ತು ಒಟ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋಂಥ ಒಂದು ಪದ್ಧತಿ ಬೆಳೆಸ್ಕೊಂಡ್ರೆ ಫಂಡಿಂಗ್ ಸಾಕಷ್ಟಿದೆ. ಮತ್ತು ಹ್ಯೂಮನ್ ರಿಸೋರ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ನಾವು. ಅನೇಕ ಸಲ ಬಿಲ್ಡಿಂಗ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ನಾವು, ಆದರೆ ವ್ಯಕ್ತಿಗಳಿಗೆ ಸ್ಯಾಲ್ರಿ ಕೊಡೋದಕ್ಕೆ ಹಿಂದೇಟಾಗ್ತೀವಿ. ಸೊ ಪ್ರಯಾರಿಟಿ ಸ್ವಲ್ಪ ಶಿಫ್ಟ್ ಆಗಬೇಕು. ಈಗ ಕೋಟಿಗಟ್ಟಲೆ ಬಿಲ್ಡಿಂಗ್ ಕಟ್ಟಿಬಿಡ್ತಾರೆ ಕೆಲವು ಸಂಸ್ಥೆಗಳಲ್ಲಿ, ಬಟ್ ಕೆಲಸ ಮಾಡೋರಿಗೆ ಸಂಭಾವನೆ ಸರಿ ಇರೋದಿಲ್ಲ. ಸೊ ಹ್ಯೂಮನ್ ರಿಸೋರ್ಸ್ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡಿ ಬೆಳೆಸಬೇಕಾಗುತ್ತೆ. ಮತ್ತು ನಮ್ಮ ಎಲ್ಲ ಸಂಸ್ಥೆಗಳಿಗೆ ಇಲ್ಲಿ ಕೂತಿರೋದ್ರಲ್ಲಿ ಟ್ರಸ್ಟ್ ಇದೆ, ಸಮಾಜದಲ್ಲಿ ಒಂದು ವಿಶ್ವಾಸ ಇದೆ, ಮತ್ತು ಕಾರ್ಯಕರ್ತರಲ್ಲಿ ಒಂದು ಸಮರ್ಪಣೆ ಇರ್ಬೋದು, ಪರಿಶ್ರಮ, ಇದೆಲ್ಲ ಸ್ವಭಾವಗಳಿದೆ. ಸ್ವಲ್ಪ ಪ್ರೊಫೆಷ್ನಲಿಸಮ್ ತರಬೇಕಷ್ಟೆ. ಮಾಡೋ ಕೆಲಸನ ಪ್ರೊಫೆಷ್ನಲ್ಲಾಗಿ ಮಾಡೋವಂಥದ್ದು. ಮತ್ತು ಕೆಲವು ಸಂಸ್ಥೆಗಳಲ್ಲಿ ರಿಸರ್ವೇಷನ್ ಇದೆ, ನಮಗೇನು ಕಾರ್ಪೊರೇಟ್ ಥರ ಆಗೋದು ಬೇಡ ನಮಗೆ ಅಂತ. ಕಾರ್ಪೊರೇಟ್ ಆಗೋದು ಬೇಡ, ಪ್ರೊಫೆಷ್ನಲ್ ಆಗೋದು ಬೇರೆ. ಕಾರ್ಪೊರೇಟ್ ಆಗಬೇಕಾಗಿಲ್ಲ, ಪ್ರೊಫೆಷ್ನಲ್ ಆಗಬೇಕಾದ್ರೆ ಮಾಡೋ ಕೆಲಸನ ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಬೇಕು. ಸೊ ಆ ದಿಕ್ಕಿನಲ್ಲಿ ನಮ್ಮ ಟ್ರೈನಿಂಗಿಗೆ ಸಾಕಷ್ಟು ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ಈ ರೀತಿ ಕಾರ್ಯಕ್ರಮಕ್ಕೆ ಕರೆದಾಗಲೇ ತುಂಬ ಸಂಸ್ಥೆಗಳಲ್ಲಿ ಎಲ್ಲ ಅವ್ರು ಬಿಟ್ಕೊಳ್ಳೋಕ್ಕಾಗಲ್ಲ, 3 ದಿವಸ ತುಂಬ ಕೆಲಸ ಇದೆ ಅಂತ. ನೀವು ಟ್ರೈನಿಂಗಿಗೆ ಸಮಯ ಕೊಡಲಿಲ್ಲ ಅಂತಂದರೆ ಅವ್ರು ಬೆಳೆಯೋದು ಹೇಗೆ, ಮತ್ತು ಸಂಸ್ಥೆ ಬೆಳೆಯೋದು ಹೇಗೆ? ಸಂಸ್ಥೆಗಳಲ್ಲಿ ಈ ರೀತಿ ಒಂದು ಸಾಮರ್ಥ್ಯ ವಿಕಾಸಕ್ಕೆ ಆದ್ಯತೆ ಕೊಡಬೇಕು. ಟ್ರೈನಿಂಗಿಗೆ ಹೆಚ್ಚು ಸಮಯ ಇನ್ವೆಸ್ಟ್ ಮಾಡಿದಷ್ಟು ಕೂಡ ಸಂಸ್ಥೆ ಚೆನ್ನಾಗಿ ಬೆಳೆಯುತ್ತೆ. ಅದೇ ಪ್ರೊಫೆಷ್ನಲಿಸಮ್ ಇದೆಲ್ಲ ಹೆಚ್ಚು ಮಾಡಿಕೊಡುವಂಥದ್ದು. ಮತ್ತು ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್, ಈಗ ನಮ್ಮ ಸಂಸ್ಥೆಗಳಲ್ಲಿ ಆ ರೀತಿ 1 ಕೋಟಿಗಿಂತ ಹೆಚ್ಚು ಪ್ರಾಜೆಕ್ಟ್ ವ್ಯಾಲ್ಯೂ ಇದೆ. ಆ ಥರದ್ದು ಕ್ರಿಯೇಟ್ ಮಾಡೋಂಥ ಸಾಮರ್ಥ್ಯ ಬರಬೇಕು. ಯಾಕಂದರೆ ನೀವು ದೊಡ್ಡ ದೊಡ್ಡ ಫೌಂಡೇಶನ್ಗೋದು, ಈಗ ಟಾಟಾ ಟ್ರಸ್ಟ್ ಅವರೆಲ್ಲ 5 ಕೋಟಿ 10 ಕೋಟಿ ಕೊಡ್ತಾರೆ ಒಂದೊಂದು ಸಂಸ್ಥೆಗೆ. ನಮ್ಮ ಸಂಸ್ಥೆಗಳದ್ದು ಬಜೆಟೇ ಅಷ್ಟಿರಲ್ಲ, ಟೋಟಲ್ ಬಜೆಟೇ ಅಷ್ಟಿರೋದಿಲ್ಲ.
ಹಾಗಾಗಿ ದೊಡ್ಡ ಪ್ರಾಜೆಕ್ಟ್ಸ್ ಮಾಡುವಂಥ ಕೆಪಾಸಿಟಿ ಡೆವಲಪ್ ಮಾಡಿಕೊಂಡ್ರೆ ನಿಮಗೆ ದೊಡ್ಡ ಸಂಸ್ಥೆಯಲ್ಲಿ ಗ್ರಾಂಟ್ ಸಿಗುತ್ತೆ. ಸೊ ಐ ಥಿಂಕ್ ಇಷ್ಟನ್ನು ಸ್ಕಿಪ್ ಮಾಡೋಣ. ಚೇಂಜಸ್ ಏನಾಗ್ತಿದೆ ಒಂದು ಕಂಡಿರ್ಬೇಕು ಸಂಸ್ಥೆಯಲ್ಲಿ. ಟೆಕ್ನಾಲಜಿ ಚೇಂಜಸ್ ಏನಾಗ್ತಿದೆ, ಸಮಾಜದಲ್ಲಿ ಬದಲಾವಣೆ ಏನಾಗ್ತಿದೆ, ಮತ್ತು ಹ್ಯೂಮನ್ ರಿಸೋರ್ಸ್ ಅವೈಲಬಿಲಿಟಿದಲ್ಲಿ ಚೇಂಜಸ್ಸು, ಸರ್ಕಾರದ ಯೋಜನೆಗಳಲ್ಲಿ ಬದಲಾವಣೆಗಳು, ಒಟ್ಟು ಬದಲಾವಣೆಗಳನ್ನು ಗಮನಿಸುವಂಥ ಸ್ವಭಾವ ನಾವು ಬೆಳೆಸ್ಕೊಂಡ್ರೆ ಲೀಡರ್ಶಿಪ್ಪಿಗೆ ಭಾಳ ಮುಖ್ಯವಾದ ಕ್ವಾಲಿಟಿ ಅದು. ಅದರ್ವೈಸ್ ಯು ವಿಲ್ ಬಿ ಔಟ್ಡೇಟೆಡ್ ಸಂಸ್ಥೆ. ಸೊ ಅದಕ್ಕಾಗಿ ಈ ದಿಕ್ಕಿನಲ್ಲಿ ಹೆಚ್ಚು ಅಧ್ಯಯನ ಇರ್ಬೋದು, ಓದುವಂಥದ್ದು ಇರ್ಬೋದು, ಮತ್ತು ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥದ್ದು, ಆ ಥರ ವ್ಯಕ್ತಿಗಳ ಜೊತೆ ಸಂವಾದ ಮಾಡೋದ್ರಿಂದ ಸಿಗುತ್ತೆ ನಿಮಗೆ ನಾಲೆಡ್ಜ್. ಸೊ ಒಟ್ಟು ಬೆಳೆಸ್ಕೊಳ್ಳೋಣ. ಇಷ್ಟು ಕ್ಷೇತ್ರದಲ್ಲಿ ಆಗ್ತಿರುವಂಥ ಬದಲಾವಣೆಗಳು, ಇದ್ರ ಬಗ್ಗೆ ಒಂದು ಸಣ್ಣ ಚಿತ್ರ ಇದೆ.